ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಶಾಂತರಾಜು. ಈ ದಿನ ಜುಲೈ ತಿಂಗಳ 2024ನೇ ಇಸ್ವಿ ಜುಲೈ ತಿಂಗಳ ಮಾಸ ಭವಿಷ್ಯವನ್ನು 12 ರಾಶಿಗಳ ಮಾಸ ಭವಿಷ್ಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲಿದಿಗೆ ಮೇಷರಾಶಿ. ಮೇಷರಾಶಿಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಸೂರ್ಯ ಪರಾಕ್ರಮ ಕೆಲಸದಲ್ಲಿ ನಿಮಗೆ ಯಶಸ್ಸನ್ನು ಕೊಡ್ತಕ್ಕಂಥದ್ದು, ದ್ರವ್ಯ ಲಾಭವನ್ನು ಕೊಡ್ತಕ್ಕಂಥದ್ದು, ಒಂದು ಸಣ್ಣ ಪುಟ್ಟ ಒಂದು ಪ್ರವಾಸವನ್ನು ಕೊಡ್ತಕ್ಕಂಥದ್ದು, ಆಮೇಲೆ ಶತ್ರುಗಳ ನಾಶ ಆಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ಕೊಡ್ತಕ್ಕಂಥದ್ದು, ವ್ಯಾಜ್ಯಗಳಲ್ಲಿ ವಾದ ವಿವಾದಗಳಲ್ಲಿ ಜಯವನ್ನು ಕೊಡ್ತಕ್ಕಂಥದ್ದು, ಸಾಮಾಜಿಕ ಕಾರ್ಯಗಳಲ್ಲಿ ಯಶಸ್ಸನ್ನು ಕೊಡ್ತಕ್ಕಂಥದ್ದು, ಇಂಥ ಒಂದು ಕೆಲವೊಂದು ಶುಭ ಫಲಗಳನ್ನು ಕೊಡ್ತಾರೆ. ಆದರೆ ಅದೇ ರವಿ ಕರ್ಕಾಟಕ ರಾಶಿಗೆ ಬಂದಾಗ ಅಲ್ಲಿ ನಿಮಗೆ ಸ್ವಲ್ಪ ಉದ್ವಿಗ್ನತೆ ಆಗ್ತಕ್ಕಂಥದ್ದು, ಗುಪ್ತ ಶತ್ರುಗಳ ನಿರ್ಮಾಣ ಆಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಹಾನಿ ಆಗ್ತಕ್ಕಂಥದ್ದು, ರೋಗ ವೃದ್ಧಿ ಆಗ್ತಕ್ಕಂಥದ್ದು, ಸ್ವಜನ ವಿರೋಧವಾಗ್ತಕ್ಕಂಥದ್ದು, ಕೌಟುಂಬಿಕ ವಿರಸ ಅಂದರೆ ಕುಟುಂಬದಲ್ಲಿ ಏನೋ ಒಂದು ಗಂಡ ಹೆಂಡತಿಯ ಮಧ್ಯೆ ಒಂದು ಭಿನ್ನಾಭಿಪ್ರಾಯ ಉಂಟಾಗ್ತಕ್ಕಂಥದ್ದು, ಈ ಥರ ಒಂದು ಕಷ್ಟಕರವಾದಂಥ ಸಂಗತಿ, ಇಂತಹ ಒಂದು ಅಶುಭ ಫಲವನ್ನು ಕೊಡ್ತಾನೆ. ಹಾಗೆಯೇ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಬುಧ ಧನ ಹಾಗೂ ಧನ ಸಮೃದ್ಧಿಯನ್ನು, ಮಿತ್ರ ಲಾಭವನ್ನು, ವಾಹನ ಸೌಖ್ಯವನ್ನು ಮತ್ತು ಉದ್ಯೋಗದಲ್ಲಿ ಒಂದು ಉತ್ಕರ್ಷತೆಯನ್ನು ಕೊಡ್ತಾನೆ. ಒಂಥರ ವೈಭವವಾದಂಥ ಕಾಲವನ್ನು ಅವನು ಕೊಡ್ತಾನೆ. ಹಾಗೆಯೇ ಸಿಂಹರಾಶಿಗೆ ಬಂದಂಥ ಬುಧ ಏನು ಮಾಡ್ತಾನೆ ಅಂತಂದರೆ ಗುಣವಂತರ ಪರಿಚಯವನ್ನು ಮಾಡ್ತಕ್ಕಂಥದ್ದು, ಉದ್ಯೋಗ ಮತ್ತು ನೌಕರಿಯಲ್ಲಿ ಲಾಭವನ್ನು ಕೊಡ್ತಕ್ಕಂಥದ್ದು, ಲೇಖಕರಿಗೆ ಅಂದರೆ ಕವಿಗಳು ಕತೆ ಕಾದಂಬರಿ ಕವನಗಳನ್ನು ಬರೀತಕ್ಕಂಥವ್ರಿಗೆ ಯಶಸ್ಸನ್ನು ಕೊಡ್ತಕ್ಕಂಥದ್ದು, ಮಾತುಗಾರಿಕೆಯ ಪ್ರಭಾವದಿಂದ ಸ್ವಲ್ಪ ಗೌರವ ಸಂಪಾದನೆ ಆಗ್ತಕ್ಕಂಥದ್ದು, ಮಾನ ಸನ್ಮಾನ ಪ್ರಾಪ್ತಿ ಆಗ್ತಕ್ಕಂಥದ್ದು, ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು, ಸಂತಾನ ಹಾಗೂ ಕೌಟುಂಬಿಕ ಸೌಖ್ಯವನ್ನು ಕೊಡ್ತಕ್ಕಂಥದ್ದು, ಜೊತೆಗೆ ದ್ರವ್ಯ ಸಂಚಯವನ್ನು ಮಾಡ್ತಕ್ಕಂಥ ಯೋಗ ಕೊಡ್ತಾನೆ. ಅಂದರೆ ದುಡ್ಡಿನ ಒಂದು ಇದು ಜಾಸ್ತಿಯಾಗಿ ಸ್ವಲ್ಪ ದುಡ್ಡು ಕೂಡಿಸಿಡೋಣಪ್ಪ ಅನ್ನುವಂಥ ಒಂದು ಗುಣವನ್ನು ಕೊಡ್ತಾನೆ. ಹಾಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಶುಕ್ರ ನಿಮಗೆ ಹೊಲ ಮನೆ ಸ್ಥಾವರ ಎಸ್ಟೇಟು ಇಂಥದ್ದೇನಾದರೂ ಇದ್ದರೆ ಅವುಗಳ ಬಗ್ಗೆ ವ್ಯಾಜ್ಯವಾಡ್ತಕ್ಕಂಥದ್ದು, ಜಗಳ ಆಗ್ತಕ್ಕಂಥದ್ದು, ರೋಗ ಉಂಟು ಆಗ್ತಕ್ಕಂಥದ್ದು, ದುರ್ಜನರ ಸಹವಾಸವಾಗ್ತಕ್ಕಂಥದ್ದು, ಸ್ತ್ರೀ ಸುಖ ಕೌಟುಂಬ ಸುಖವನ್ನು ಕೊಟ್ಟರೂ ಸಹ ಅಧಿಕವಾದಂಥ ಖರ್ಚನ್ನು ಕೊಡ್ತಕ್ಕಂಥದ್ದು, ಇವೆಲ್ಲವನ್ನು ಮಾಡ್ತಾನೆ. ಹಾಗೆಯೇ ಅದೇ ಶುಕ್ರ ಸಿಂಹರಾಶಿಗೆ ಬಂದಾಗ ಏನಾಗ್ತದೆ ಅಂದರೆ ವಿದ್ಯೆಯಲ್ಲಿ ಯಶಸ್ಸನ್ನು ಕೊಡ್ತಕ್ಕಂಥದ್ದು, ಟಿ ವಿ ಸ್ಕೂಟರು ಫ್ರಿಡ್ಜು ಇಂಥ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕೊಂಡ್ತಕ್ಕಂಥದ್ದು, ಕಾರು ಸ್ಕೂಟ್ರುಗಳು ಅಂದರೆ ದ್ವಿಚಕ್ರ ವಾಹನ ಅಥವಾ ಚತುಶ್ಚಕ್ರ ವಾಹನಗಳನ್ನು ಕೊಂಡುಕೊಳ್ತಕ್ಕಂಥದ್ದು, ಮತ್ತು ಹೊಲ ಮನೆಯ ವಿಷಯದಲ್ಲಿ ಏನು ನಿಮಗೆ ಜಗಳ ಆಗ್ತಿತ್ತೋ ಅದರ ಒಂದು ಸರಿಪಡಿಸ್ತಕ್ಕಂಥದ್ದು, ಅದನ್ನು ವ್ಯಾಜ್ಯಗಳನ್ನು ಸರಿಪಡಿಸ್ತಕ್ಕಂಥದ್ದು, ಅಮೂಲ್ಯವಾದಂಥ ಒಂದು ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥ ಒಂದು ಯೋಗವನ್ನು, ಪ್ರತಿಷ್ಠೆಯನ್ನು, ಗೊತ್ತಾಯ್ತಾ, ಶ್ರೀಮಂತರ ವರ್ಗದವರ ಒಂದು ಸ್ನೇಹವನ್ನು ಸಹ ಕೊಡ್ತಾನೆ. ಹಾಗೆಯೇ ಈ ತಿಂಗಳ ಪ್ರಾರಂಭದಲ್ಲಿ ಮಾಸಾದಿಯಲ್ಲಿ ಏನಪ್ಪ ಅಂತಂದರೆ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಅಪಜಯ, ಕೋರ್ಟು ಕಚೇರಿ ಕೆಲಸದಲ್ಲಿ ಹಾನಿ ಆಗ್ತಕ್ಕಂಥದ್ದು, ಹಾಗೆಯೇ ಶತ್ರುಭಯ, ದ್ರವ್ಯ ಚಿಂತೆ, ನಿರುದ್ಯೋಗ, ಕಲಹ, ಮನಸ್ತಾಪ, ರೋಗ, ಅಸ್ಥಿರತೆ ಅಂದರೆ ಏನಪ್ಪ ನನಗೇನು ಒಂದು ಸ್ಥಿರವಾದಂಥ ಒಂದು ಇದೇ ಏನು ತೀರ್ಮಾನ ತೊಗೊಳಕ್ಕೆ ಆಗಲ್ಲ, ಮನಸ್ಸಿನಲ್ಲಿ ಚಂಚಲತೆಯನ್ನು ಉಂಟಾಗ್ತಕ್ಕಂಥದ್ದು, ಒಂಥರ ಉಷ್ಣ ಮತ್ತು ಅಧಿಕ ಪಿತ್ತವಾಗ್ತಕ್ಕಂಥದ್ದು, ಓಡಾಟ ತುಂಬ ಇದಾಗ್ತಕ್ಕಂಥದ್ದು, ನೇತ್ರದೋಷ, ಗೊತ್ತಾಯ್ತಾ. ಆಮೇಲೆ ಪ್ರಾಪಂಚಿಕ ವಿಚಾರದಲ್ಲಿ ಅಯ್ಯೋ ಈ ಪ್ರಪಂಚವೇ ಬೇಡಪ್ಪ ನನಗೆ, ಯಾಕಾದರೂ ಹುಟ್ಟಬೇಕಾಗಿತ್ತು ನಾವು ಈ ಪ್ರಪಂಚದಲ್ಲಿ ಅನ್ನೋವಂಥ ಒಂದು ಪ್ರಾಪಂಚಿಕ ವಿರಸದ ಒಂದು ಮನೋಭಾವವನ್ನು ನಿಮಗೆ ಕೊಡ್ತಾನೆ. ಮಾಸ ಮಧ್ಯದಲ್ಲಿ ಮಾಸಾದಿಯಲ್ಲಿ ಇಷ್ಟ ಆದಮೇಲೆ ಮಾಸ ಮಧ್ಯದಲ್ಲಿ ಏನಪ್ಪ ಅಂದರೆ ಚತುರ್ನಾಶ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಶತ್ರುಗಳು ಮಿತ್ರರಾಗುವಂಥದ್ದು, ಗೊತ್ತಾಯ್ತಾ. ನಿಂತು ಹೋಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಯಾವುದೋ ಒಂದು ಕೆಲಸ ಮಾಡಿರ್ತೀವಿ, ಅದು ಅರ್ಧಂಬರ್ಧ ನಿಂತು ಹೋಗಿರುತ್ತೆ,
ಅಂಥ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಆಗ್ತಕ್ಕಂಥದ್ದು, ಜನಾನುಕೂಲವಾಗ್ತಕ್ಕಂಥದ್ದು. ಗೊತ್ತಾಯ್ತಾ? ಈ ಥರ ಒಂದು ಜೊತೆಗೆ ಪ್ರವಾಸ, ತೀರ್ಥಯಾತ್ರೆ ಹೋಗ್ತಕ್ಕಂಥದ್ದು, ಇಷ್ಟೆಲ್ಲ ಇದ್ದರೂ ಸಹ ಸ್ತ್ರೀ ಪೀಡೆ, ಮನೆ ಹೆಂಗಸರಿಗೆ ಅನಾರೋಗ್ಯವನ್ನು ಕೊಡ್ತಕ್ಕಂಥದ್ದು ಇದನ್ನು ಆಗ್ತದೆ. ಕೌಟುಂಬಿಕವಾಗಿ ವಿರಸ ಮುಂತಾದವುಗಳು ಇವೆಲ್ಲ ನಡೀತಕ್ಕಂಥ ಯಾವುದು ಮಾಸ ಮಧ್ಯದಲ್ಲಿ. ಮಾಸಾಂತ್ಯದಲ್ಲಿ ತಿಂಗಳ ಕೊನೆಯಲ್ಲಿ ಏನಾಗ್ತದೆ ಅಂದರೆ ಅನೇಕ ಪ್ರಕಾರವಾದಂಥ ಒಂದು ಕಂಟಕಗಳು, ದ್ರವ್ಯ ಹಾನಿ ಆಗ್ತಕ್ಕಂಥದ್ದು, ಕಳುವಿನ ಭಯ, ಏನಾದರೂ ಒಂದು ವಸ್ತುಗಳನ್ನು ಕಳ್ಕೊಂಡು ಬಿಡ್ತೀವೇನೋ ಅನ್ನುವಂಥ ಒಂದು ಭೀತಿ. ಗೊತ್ತಾಯ್ತಾ? ಶಾರೀರಿಕವಾಗಿ ಅಶಕ್ತತೆ, ಏನೋ ಒಂಥರ ವೀಕ್ನೆಸ್ ಬಾಡಿನಲ್ಲಿ. ಗೊತ್ತಾಯ್ತಾ? ಬುದ್ಧಿ ಭ್ರಂಶ, ಯಾಕೋ ನನಗೆ ಬುದ್ಧಿನೇ ಸ್ಥಿಮಿತ ಇಲ್ಲ ಅನ್ನೋ ಥರ ಆಗ್ತಕ್ಕಂಥದ್ದು. ಮಾನಹಾನಿ, ಸರ್ಕಾರ ಹಾಗೂ ಸಮಾಜದಿಂದ ಪ್ರತಿಕೂಲವಾದಂಥ ಒಂದು ಅಭಿಪ್ರಾಯ ನಿಮ್ಮ ಮೇಲೆ ಮೂಡ್ತಕ್ಕಂಥದ್ದು, ನೌಕರಿಯಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಮುಂತಾದ ಸಂಗತಿಗಳು ನಡೀತದೆ ಅದರಲ್ಲಿ ಮಾಸಾಂತದಲ್ಲಿ. ಇದಿಷ್ಟು ಮೇಷರಾಶಿಯವರ ಒಂದು ಮಾಸಫಲ. ಯಾವುದು? ಜುಲೈ ತಿಂಗಳ ಮಾಸಫಲ. ಮುಂದಿನದು ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಮಿಥುನ ರಾಶಿಯಲ್ಲಿ ರವಿ ಇರೋದ್ರಿಂದ ವೃಷಭ ರಾಶಿಯವರಿಗೆ ಪ್ರಾರಂಭದಲ್ಲಿಯೇ ದ್ರವ್ಯ ಚಿಂತೆ, ಒಂಥರ ಮನಸ್ತಾಪ, ಕಲಹ, ಶಾರೀರಿಕವಾದಂಥ ಅಸ್ವಸ್ಥತೆ, ಅವಿಶ್ರಾಂತಿ. ಗೊತ್ತಾಯ್ತಾ? ಕಣ್ಣುಗಳ ಒಂದು ಬಾಧೆ, ಪ್ರಾಪಂಚಿಕ ವಿರಸ ಇವೆಲ್ಲವನ್ನು ಉಂಟು ಮಾಡ್ತಾನೆ. ಯಾರು? ರವಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥ ರವಿ ವೃಷಭ ರಾಶಿಯವರಿಗೆ ಈ ಥರವಾದಂಥ ಇದು ಕೊಡ್ತಾನೆ. ಕಟಕ ರಾಶಿಗೆ ಬಂದಾಗ ರವಿ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಮಾನ ಸನ್ಮಾನ, ದ್ರವ್ಯ ಲಾಭ, ಶತ್ರುನಾಶ, ರಾಜ್ಯದಲ್ಲಿ ಜಯ, ಸಾಮಾಜಿಕ ಕಾರ್ಯಗಳಲ್ಲಿ ಯಶಸ್ಸು ಇವನ್ನೆಲ್ಲವನ್ನು ಕೊಡ್ತಾ ಹೋಗ್ತಾನೆ. ಹಾಗೆಯೇ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಬುಧ ಬಂಧು ಭಗಿನಿಯರ ಸೌಖ್ಯ. ಗೊತ್ತಾಯ್ತಾ? ಸಂಗಡಿಗರ ಒಂದು ಸಹಕಾರ, ಅಂದರೆ ಫ್ರೆಂಡ್ಸ್ಗಳಿಂದ ಒಂದು ಸಹಕಾರವನ್ನು ಕೊಡ್ತಕ್ಕಂಥದ್ದು, ಯಶಸ್ಸನ್ನು ಉಂಟಾಗ್ತಕ್ಕಂಥದ್ದು ಇವನ್ನೆಲ್ಲವನ್ನು ಕೊಡ್ತಾನೆ. ಪ್ರತಿಷ್ಠೆ ಕೆಲಸದಲ್ಲಿ ಯಶಸ್ಸನ್ನು ಕೊಡ್ತಕ್ಕಂಥದ್ದು, ವ್ಯಾಪಾರ ಉದ್ಯೋಗ ನೌಕರಿಯಲ್ಲಿ ಅನುಕೂಲತೆಯನ್ನು ಕೊಡ್ತಕ್ಕಂಥದ್ದು ಇದೆಲ್ಲ ಆಗುತ್ತೆ. ಹಾಗೆಯೇ ಕರ್ಕಾಟಕ ರಾಶಿ ಬಿಟ್ಟು ಸಿಂಹರಾಶಿಗೆ ಬಂದಾಗ ಬುಧ ಧನ, ಧಾನ್ಯ, ಸಮೃದ್ಧಿ, ಮಿತ್ರಲಾಭ, ವಾಹನ ಸೌಕರ್ಯ, ಉದ್ಯೋಗದಲ್ಲಿ ಪ್ರಗತಿ ಆಗ್ತಕ್ಕಂಥದ್ದು, ಸಂತೋಷ ಇವು ಮುಂತಾದಂಥ ಒಂದು ರೀತಿಯ ಒಂದು ಸುಖವಾದಂಥ ಕಾಲ ಅಂತ ಕರಿಬೋದು. ಗೊತ್ತಾಯ್ತಾ? ಆ ರೀತಿ ಒಂದು ಸುಖವನ್ನು ಕೊಡ್ತಾ ಇದೆ. ಹಾಗೆಯೇ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಶುಕ್ರ ಏನಾಗ್ತಾನೆ ಅಂದರೆ ಪರೋಪಕಾರವನ್ನು ಮಾಡ್ತಕ್ಕಂಥದ್ದು, ಪರೋಪಕಾರದ ಕೆಲಸದಲ್ಲಿ ನಿರತರಾಗುವಂಥ ಒಂದು ಬುದ್ಧಿಯನ್ನು ಕೊಡ್ತಾನೆ. ಆಮೇಲೆ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಪೂರ್ಣ ಯಶಸ್ಸನ್ನು ಕೊಡಲ್ಲ, ಅರ್ಧ ಯಶಸ್ಸನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾನೆ. ಆಮೇಲೆ ಬಂಧು ಬಳಗದವರಿಂದ ಒಂದು ರೀತಿಯ ಸಹಾನುಭೂತಿಯೂ ಸಹ ನಿಮಗೆ ಸಿಗುವಂಥದ್ದಿದೆ. ಸಹಾನುಭೂತಿ ಜೊತೆಗೆ ಸಹಾಯ, ಸಹಕಾರ ಎಲ್ಲವನ್ನೂ ಕೊಡ್ತಾರೆ. ಕೌಟುಂಬಿಕ ಸೌಖ್ಯವನ್ನು ಸಹ ಕೊಡ್ತಾನೆ. ಹಾಗೆಯೇ ಶುಕ್ರ ಮತ್ತು ಸಿಂಹರಾಶಿಗೆ ಬಂದಾಗ ಆಸ್ತಿಗಾಗಿ ಜಗಳ, ಪಿತ್ರಾರ್ಜಿತ ಆಸ್ತಿ ಏನಾದರೂ ಇದ್ದರೆ ಅದಕ್ಕೆ ಜಗಳ, ರೋಗ, ದುಷ್ಟರ ಸಹವಾಸ, ಹಾಗಿದ್ದಾಗಿಯೂ ಸಹ ಸ್ತ್ರೀ ಸುಖ, ಜೊತೆಗೆ ಕೌಟುಂಬಿಕ ವಿರಸ. ಸ್ತ್ರೀ ಸುಖ ಕೊಡ್ತಾನೆ, ಕೌಟುಂಬಿಕ ವಿರಸವನ್ನು ಕೊಡ್ತಾನೆ. ಮನೆ ಮಂದಿನ ಜೊತೆಯಲ್ಲಿ ಜಗಳ, ಆದರೆ ಹೆಂಡತಿ ಜೊತೆಯಲ್ಲಿ ಮಾತ್ರ ಚೆನ್ನಾಗಿರ್ತಕ್ಕಂಥದ್ದು. ಅದಕ್ಕೆ ಸ್ತ್ರೀ ಸುಖ ಇದ್ದರೂ ಸಹ ಕೌಟುಂಬಿಕವಾಗಿ ವಿರಸವನ್ನು ಕೊಡ್ತಕ್ಕಂಥವನಾಗ್ತಾನೆ. ಜೊತೆಗೆ ಅಧಿಕವಾದಂಥ ಖರ್ಚು, ಸಿಕ್ಕಾಪಟ್ಟೆ ಖರ್ಚು ಉಂಟು ಮಾಡ್ತಕ್ಕಂಥದ್ದು ಇದು ಆಗ್ತಕ್ಕಂಥದ್ದಾಗ್ತದೆ. ಹಾಗೆಯೇ ಮಾಸದ ಪ್ರಾರಂಭದಲ್ಲಿ ನಿಮಗೆ ದ್ರವ್ಯ ಲಾಭ, ಉದ್ಯೋಗದಲ್ಲಿ ಲಾಭ, ಗೌರವ, ವಾದ ವಿವಾದದಲ್ಲಿ ಜಯ ಆಗ್ತಕ್ಕಂಥದ್ದು, ಮಿತ್ರಲಾಭ ಇವೆಲ್ಲ ಇದ್ದರೂ ಎಲ್ಲೋ ಒಂದು ಕಡೆ ಮಿತ್ರಲಾಭ ಇದ್ದರೂ ಸಹ ಶತ್ರು ಭಯ ಇರ್ತದೆ. ಯಾರೋ ನನಗೇನೋ ಮಾಡ್ತಾರೆ ಅನ್ನೋವಂಥದ್ದು ಒಂದು ಭಾವನೆಯನ್ನು ಉಂಟು ಮಾಡ್ತಕ್ಕಂಥದ್ದು. ದ್ರವ್ಯ ಚಿಂತೆ, ಕಲಹ, ಮನಸ್ತಾಪ, ಏನೋ ಒಂದು ರೀತಿಯ ಮನಸ್ಸಿಗೆ ವ್ಯಾಕುಲತೆ, ಒಂಥರ ಚಂಚಲತೆ ಇರ್ತಕ್ಕಂಥದ್ದು, ಸಿಕ್ಕಾಪಟ್ಟೆ ಓಡಾಟಗಳು, ಮನಸ್ತಾಪ, ಕಲಹ, ಗೊತ್ತಾಯ್ತಾ? ಕಣ್ಣಿನ ಬಾಧೆ ಉಂಟಾಗ್ತಕ್ಕಂಥದ್ದು ಮುಂತಾದಂತಹ
ತೊಂದರೆಗಳನ್ನು ಕೊಡ್ತಾನೆ. ಮಾಸ ಮಧ್ಯದಲ್ಲಿ ಏನಾಗ್ತದೆ ಅಂದರೆ ಸ್ವಲ್ಪ ಚೇಂಜು, ಮಿಶ್ರ ಫಲ ಇದ್ದಾಗೆ. ಕಾರ್ಯದಲ್ಲಿ ಯಶಸ್ಸು, ದ್ರವ್ಯ ಲಾಭ, ಒಂದು ಸಣ್ಣ ಪ್ರವಾಸ, ಶತ್ರುನಾಶ, ವ್ಯಾಜ್ಯದಲ್ಲಿ ಜಯ, ಗುಪ್ತ ಶತ್ರುಗಳ ನಿರ್ಮಾಣ, ಕೆಲಸ ಕಾರ್ಯದಲ್ಲಿ ಹಾನಿ, ಆಮೇಲೆ ರೋಗ ವೃದ್ಧಿ ಆಗ್ತಕ್ಕಂಥದ್ದು, ಅನಾವಶ್ಯಕವಾದಂಥ ಖರ್ಚು, ಕಷ್ಟ ಮುಂತಾದವಂಥ ಮಿಶ್ರ ಫಲಗಳನ್ನು ಕೊಡುವಂಥದ್ದಾಗ್ತದೆ. ಅದೇ ರೀತಿ ಮಾಸಾಂತ್ಯದಲ್ಲಿ ಏನಾಗ್ತದೆ ಅಂದರೆ ಪ್ರವಾಸ, ತೀರ್ಥಯಾತ್ರೆ, ನೌಕರಿಯಲ್ಲಿ ಯಶಸ್ಸು, ನೌಕರಿಯಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು, ಸ್ವಜನ ಶತ್ರುಗಳು, ನಮ್ಮಲ್ಲೇ ಗುಪ್ತ ಶತ್ರುಗಳು, ನಮ್ಮವರೇ ನಮಗೆ ಶತ್ರುಗಳಾಗ್ತಕ್ಕಂಥದ್ದು, ಮಾನಹಾನಿ, ನಂತರ ಸರ್ಕಾರ ಮತ್ತು ಸಮಾಜದಿಂದ ಪ್ರತಿಕೂಲವಾದಂಥ ಒಂದು ಅಭಿಪ್ರಾಯ ಮೂಡ್ತಕ್ಕಂಥದ್ದು, ಇಂಥವೆಲ್ಲ ಕೆಟ್ಟ ಒಂದು ಫಲಗಳು ನಡೆಯುವಂಥದ್ದಾಗಿದೆ. ಇಲ್ಲಿಗೆ ವೃಷಭ ರಾಶಿಯ ಜುಲೈ ಮಾಸದ ಭವಿಷ್ಯ ಮುಗಿತು. ಪ್ರಿಯ ಮಿತ್ರರೇ, ಈಗ ಮಿಥುನ ರಾಶಿಯ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಮಿಥುನ ರಾಶಿ ಏನಾಗಿದೆ ಅಂತ ಹೇಳಿದ್ರೆ, ಮಿಥುನ ರಾಶಿಯಲ್ಲೇ ರವಿ ಇದ್ದಾನೆ, ಜನ್ಮ ರವಿ. ಜನ್ಮದಲ್ಲಿರ್ತಕ್ಕಂಥ ರವಿ ಏನು ಮಾಡ್ತಾ ಇದ್ದಾನೆ, ಒಂಥರ ಅಸ್ಥಿರತೆಯನ್ನು, ಚಂಚಲತೆಯನ್ನು, ತಮೋಗುಣದ ಪ್ರವೃತ್ತಿಯನ್ನು, ಸಿಕ್ಕಾಪಟ್ಟೆ ಓಡಾಟ, ನೌಕರಿಯಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು, ಗೊತ್ತಾಯ್ತಾ, ಆಮೇಲೆ ದ್ರವ್ಯ ಚಿಂತೆ ಆಗ್ತಕ್ಕಂಥದ್ದು, ಇವನ್ನೆಲ್ಲ ಉಂಟು ಮಾಡ್ತಾ ಇರ್ತಾನೆ. ಅದೇ ರೀತಿ ದ್ವಿತೀಯ ರವಿ ಅಂತಂದರೆ ಜನ್ಮದಿಂದ ಎರಡನೇ ಮನೆಗೆ ಬರ್ತಕ್ಕಂಥ ರವಿ ಮನಸ್ತಾಪವನ್ನು, ಕಲಹವನ್ನು, ಶಾರೀರಿಕ ಅಸ್ವಸ್ಥತೆಯನ್ನು, ಅವಿಶ್ರಾಂತಿ, ಪ್ರಾಪಂಚಿಕ ವಿರಸ ಮುಂತಾದ ಸಂಗತಿಗಳು ಜರುಗುವಂಥದ್ದು ಆಗಿರ್ತದೆ. ನೆಕ್ಸ್ಟು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಬುಧ ನಿಮಗೇನು ಮಾಡ್ತಾನೆ ಅಂದರೆ ತೀವ್ರವಾದ ಬುದ್ಧಿಯನ್ನು ಕೊಡ್ತಾನೆ. ಅತಿಯಾದಂಥ ಅತಿಬುದ್ಧಿ, ಗೊತ್ತಾಯ್ತಾ, ತೀವ್ರವಾದಂಥ ಬುದ್ಧಿಯನ್ನು, ಸ್ವಜನ ಪ್ರೇಮವನ್ನು, ಬಂಧು ಬಾಂಧವರು ನಿನ್ನನ್ನು ತುಂಬ ಇಷ್ಟಪಡೋ ಥರ ಸ್ವಜನ ಪ್ರೇಮವನ್ನು, ಆಮೇಲೆ ದ್ರವ್ಯ ಸಂಚಯ, ಸುಖಭೋಜನ, ಅಮೂಲ್ಯ ವಸ್ತುಗಳ ಪ್ರಾಪ್ತಿಯಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಜಯ, ಲಾಭ, ವ್ಯಾಪಾರಿ ಹಾಗೂ ಲೇಖಕರಿಗೆ ವಿಶೇಷವಾದಂಥ ಒಂದು ಲಾಭ. ಹಾಗೆ ಸಿಂಹಕ್ಕೆ ಬಂದಂಥ ಒಂದು ಬುಧ ಏನು ಮಾಡ್ತಾನೆ ಅಂದರೆ ಒಂದು ಬಂಧು ಮಿತ್ರರ ಒಂದು ಸೌಖ್ಯವನ್ನು ಕೊಡ್ತಾನೆ ಮುಂತಾದ ಒಂದು ಫಲವನ್ನು. ಹಾಗೆಯೇ ಕರ್ಕಾಟಕ ರಾಶಿಯ ಶುಕ್ರ ಏನು ಮಾಡ್ತಾನೆ ಅಂದರೆ ವ್ಯಾಪಾರ, ಉದ್ಯೋಗದಲ್ಲಿ ಯಶಸ್ಸು, ಕೌಟುಂಬಿಕ ಸೌಖ್ಯವನ್ನು, ಪ್ರವಾಸ, ಧನಲಾಭವನ್ನು ಕೊಡ್ತಾನೆ. ಸಿಂಹರಾಶಿಗೆ ಬಂದಂಥ ಶುಕ್ರ ಏನು ಮಾಡ್ತಾನೆ, ಪರೋಪಕಾರದ ಕೆಲಸ, ಗೊತ್ತಾಯ್ತಾ, ಬಂಧು ಬಳಗದವರಿಂದ ಸಹಾನುಭೂತಿ ಮತ್ತು ಸಹಾಯವನ್ನು ಸಿಗ್ತಕ್ಕಂಥದ್ದು ಮುಂತಾದವನ್ನು ಕೊಡ್ತಾನೆ. ನಿಮಗೆ ಮಾಸಾದಿಯಲ್ಲಿ ಏನಾಗ್ತದಪ್ಪ ಅಂದರೆ ಮಾನ, ಸನ್ಮಾನ, ಅಧಿಕಾರ ಪ್ರಾಪ್ತಿ, ಶ್ರೀಮಂತರ ಸ್ನೇಹ, ದ್ರವ್ಯ ಲಾಭ ಎಲ್ಲ ಉತ್ತಮವಾಗಿರ್ತದೆ. ಆದರೆ ಆರೋಗ್ಯನೂ ಅಲ್ಲಿರ್ತದೆ. ಅಮೂಲ್ಯವಾದಂಥ ವಸ್ತು ಲಾಭ, ವಾದ ವಿವಾದ ಜಯ ಎಲ್ಲ ಉಂಟಾಗ್ತದೆ. ಆದರೂ ಸಹ ಶತ್ರು ಭಯ ಮತ್ತು ಯಶಸ್ಸಿಗೆ ಎಲ್ಲೋ ಒಂದು ಭಂಗ ಉಂಟಾಗ್ತಕ್ಕಂಥದ್ದು, ಗೊತ್ತಾಯ್ತಾ, ನೌಕರಿಯಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ಆಗುವಂಥ ಅವಕಾಶ ಇದೆ. ಮಾಸ ಮಧ್ಯದಲ್ಲಿ ಅಲ್ಪವಾದಂಥ ಪ್ರಗತಿ, ಅಲ್ಪ ಪ್ರವಾಸ, ವ್ಯಾಜ್ಯದಲ್ಲಿ ಜಯ, ಪರಾಕ್ರಮದಲ್ಲಿ ಕಾರ್ಯದಲ್ಲಿ ಯಶಸ್ಸು, ಉದ್ವಿಗ್ನತೆ ಇದ್ದಾಗಿಯೂ ಸಹ ಗುಪ್ತ ಶತ್ರುಗಳ ನಿರ್ಮಾಣ ಆಗ್ತಕ್ಕಂಥದ್ದು, ಸ್ವಜನ ವಿರೋಧವಾಗ್ತಕ್ಕಂಥದ್ದು, ಅನಾವಶ್ಯಕ ಖರ್ಚು, ತಾಮಸ ಸಂಬಂಧ, ಗೊತ್ತಾಯ್ತಾ, ತಾಮಸ ಸ್ವಭಾವವನ್ನು ಕೊಡ್ತಕ್ಕಂಥದ್ದು ಇವೆಲ್ಲ ಆಗ್ತದೆ. ಮಾಸಾಂತ್ಯದಲ್ಲಿ ಆಕಸ್ಮಿಕ ಖರ್ಚಿನ ಪ್ರಸಂಗ, ಆಕಸ್ಮಿಕವಾಗಿ ಖರ್ಚು ಬರ್ತಕ್ಕಂಥದ್ದು, ತೀಕ್ಷ್ಣ ಬುದ್ಧಿ, ಶತ್ರುನಾಶ, ನೌಕರಿಯಲ್ಲಿ ಪ್ರಗತಿ, ಶತ್ರುಗಳು ಮಿತ್ರರಾಗುವಂಥದ್ದು, ಬಹುದಿನಗಳಿಂದ ಬಾಕಿ ಇದ್ದಂಥ ಕೆಲಸ ಪೂರ್ಣವಾಗ್ತಕ್ಕಂಥದ್ದು, ಗೊತ್ತಾಯ್ತಾ, ಜನಾನುಕೂಲತೆ ಇವೆಲ್ಲವೂ ಉಂಟಾಗ್ತಕ್ಕಂಥದ್ದು ಆಗ್ತದೆ ಮಾಸಾಂತ್ಯದಲ್ಲಿ. ಇದಿಷ್ಟು ಮಿಥುನ ರಾಶಿಯವರ ಈ ಜುಲೈ ತಿಂಗಳ ಮಾಸ ಭವಿಷ್ಯ. ಪ್ರಿಯ ಮಿತ್ರರೇ, ಈಗ ಮುಂದಿನದು ಕರ್ಕಾಟಕ ರಾಶಿ. ಜುಲೈ ತಿಂಗಳ ಕರ್ಕಾಟಕ ರಾಶಿಯ ಭವಿಷ್ಯವನ್ನು ತಿಳಿಸ್ಕೊಡ್ತಾನೆ. ನಿಮಗೆ ದ್ವಾದಶದಲ್ಲಿರ್ತಕ್ಕಂಥ ರವಿ, ಕರ್ಕಾಟಕ ರಾಶಿಗೆ ದ್ವಾದಶ ರಾಶಿ ಅಂತ ಹೇಳಿದ್ರೆ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥ ರವಿ ಕೆಲಸದಲ್ಲಿ ಹಿನ್ನಡೆ, ಅಪಜಯ, ನೌಕರಿಯಲ್ಲಿ ಹಾನಿ, ವಾದ ವಿವಾದದಲ್ಲಿ ಅಪಜಯ, ಶತ್ರುಭಯ, ದ್ರವ್ಯ ಚಿಂತೆ, ಕಲಹ, ಮನಸ್ತಾಪ, ರೋಗವೃದ್ಧಿ,
ಹಾಗೂ ಜನಗಳಿಂದ ತೊಂದರೆ, ಪ್ರತಿಕೂಲ ಅಭಿಪ್ರಾಯಗಳು ಉಂಟಾಗ್ತಕ್ಕಂಥದ್ದು ಎಲ್ಲ ಆಗ್ತದೆ. ಮತ್ತು ಕರ್ಕಾಟಕ ರಾಶಿಗೆ ಬಂದಾಗ ಜನ್ಮದಲ್ಲಿರ್ತಕ್ಕಂಥ ರವಿ ಅಸ್ಥಿರತೆಯನ್ನು, ಚಂಚಲ ಮನೋಭಾವವನ್ನು, ಸಾಹಸ ಕಾರ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತಕ್ಕಂಥ ಒಂದು ಗುಣವನ್ನು, ಮತ್ತು ಪ್ರವಾಸಕ್ಕೆ ಪ್ರೇರೇಪಣೆ ಮಾಡ್ತಕ್ಕಂಥದ್ದು, ಓಡಾಟವನ್ನು ಜಾಸ್ತಿ ಕೊಡ್ತಕ್ಕಂಥದ್ದು, ಗೊತ್ತಾಯ್ತಾ, ಹೀಗೆಲ್ಲ ಮಾಡುವಂಥವನಾಗ್ತಾನೆ. ಹಾಗೆಯೇ ಜನ್ಮಸ್ಥ ಬುಧ ಅಂದರೆ ಕರ್ಕಾಟಕ ರಾಶಿಯಲ್ಲೇ ಇರತಕ್ಕಂಥ ಬುಧ ವ್ಯಾಪಾರ ಉದ್ಯೋಗದಲ್ಲಿ ಯಶಸ್ಸನ್ನು ಕೊಡ್ತಾನೆ. ಹಾಗೆ ಲೇಖಕರಿಗೂ ಸಹ ಕಥೆ, ಕಾದಂಬರಿ, ಕವನಗಳನ್ನು ಬರೆಯೋದರಲ್ಲಿ ಯಶಸ್ಸನ್ನು ಕೊಡ್ತಕ್ಕಂಥದ್ದು, ಮಾತುಗಾರಿಕೆಯನ್ನು ಕೊಡ್ತಕ್ಕಂಥದ್ದು, ದ್ರವ್ಯ ಸಂಚಯ ಮಾಡ್ತಕ್ಕಂಥದ್ದು ಇವೆಲ್ಲ ಉಂಟಾಗ್ತದೆ. ಹಾಗೆಯೇ ದ್ವಿತೀಯಕ್ಕೆ ಬಂದಾಗ ಕರ್ಕಾಟಕ ರಾಶಿ ಅಂದರೆ ಸಿಂಹರಾಶಿಗೆ ಬಂದಂಥ ಒಂದು ಬುಧ ಸ್ವಜನ ಪ್ರೇಮ, ಭೂರಿ ಭೋಜನ ಅಂತಂದರೆ ಭಾಳ ಒಳ್ಳೆ ಮೃಷ್ಟಾನ್ನ ಭೋಜನ ಅಂತೀವಲ್ಲ, ಆ ಭೋಜನವನ್ನು, ಬೆಲೆಯುಳ್ಳತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ಉದ್ಯೋಗದಲ್ಲಿ ಯಶಸ್ಸು ಮುಂತಾದ ಫಲವನ್ನು ಕೊಡ್ತಾನೆ. ಹಾಗೆಯೇ ಜನ್ಮಸ್ಥ ಶುಕ್ರ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಶುಕ್ರ ಕಲಾಕೌಶಲ್ಯದಲ್ಲಿ ಪ್ರಗತಿಯನ್ನು ಕೊಡ್ತಾನೆ. ಒಂದು ಕಲಾತ್ಮಕವಾದಂಥ ಒಂದು ಗುಣ ನಿಮ್ಮಲ್ಲಿ ಇರ್ತದೆ. ಸೊ ಅದನ್ನು ಹೊರಗೆ ತೆಗೆಯುವಂಥ ಕೆಲಸ ಮಾಡ್ತಾನೆ. ಅಂದರೆ ಕಲಾಕೌಶಲ್ಯದಲ್ಲಿ ಪ್ರಗತಿ, ಸ್ತ್ರೀ ಸೌಖ್ಯ, ಕುಟುಂಬ ಸೌಖ್ಯ, ವಾಹನ ಖರೀದಿಯನ್ನು ಮಾಡ್ತಕ್ಕಂಥದ್ದು ಇವೆಲ್ಲ ಉಂಟಾಗ್ತದೆ. ಹಾಗೆಯೇ ಸಿಂಹರಾಶಿಗೆ ಬಂದಂಥ ಒಂದು ಶುಕ್ರ ಅಮೂಲ್ಯ ವಸ್ತುವನ್ನು ಖರೀದಿಗೆ, ಅವನು ಸಹ ಅಮೂಲ್ಯವಾದಂಥ ವಸ್ತುಗಳನ್ನು ಖರೀದಿ ಮಾಡುವುದಕ್ಕೆ ಅನುಕೂಲವನ್ನು ಕೊಡ್ತಾನೆ. ಪ್ರವಾಸವನ್ನು ಹೋಗ್ತಕ್ಕಂಥದ್ದು, ಧನಲಾಭವನ್ನು ಕೊಡ್ತಕ್ಕಂಥದ್ದು ಇವೆಲ್ಲ ನಡೀತದೆ. ಮಾಸಾದಿಯಲ್ಲಿ ತಿಂಗಳ ಪ್ರಾರಂಭದಲ್ಲಿ ಏನಾಗ್ತದೆ ಅಂದರೆ ನಿಂತು ಹೋದಂಥ ಕಾರ್ಯದಲ್ಲಿ ಪ್ರಗತಿ ಆಗ್ತಕ್ಕಂಥದ್ದು. ಅಂದರೆ ಎಲ್ಲೋಕ್ಕೆ ಯಾವುದೋ ಕಾರಣಾಂತರಗಳಿಂದ ನಿಂತು ಹೋಗಿರ್ತದೆ, ಅದು ಮತ್ತೆ ತಿರ್ಗಾ ಪ್ರಾರಂಭ ಆಗ್ತಕ್ಕಂಥದ್ದು, ಸ್ಥಳ ಬದಲಾವಣೆ ಆಗ್ತಕ್ಕಂಥದ್ದು, ಚಿಂತೆ, ಆತುರತೆ, ಒಂಥರ ಶ್ರೀಮಂತರ ಸ್ನೇಹ, ದ್ರವ್ಯ ಲಾಭ, ಸಮಾಜದಲ್ಲಿ ಗೌರವ, ಆಮೇಲೆ ಉತ್ತಮ ಆರೋಗ್ಯ ಇವೆಲ್ಲವೂ ಉಂಟಾಗ್ತದೆ. ಯಾವುದರಲ್ಲಿ? ಮಾಸಾದಿಯಲ್ಲಿ. ಮಾಸ ಮಧ್ಯದಲ್ಲಿ ಅಪಜಯ, ಶತ್ರುಭಯ, ಶಾರೀರಿಕ ಪೀಡೆ, ಕಲಹ, ಪಿತ್ತವಿಕಾರ, ಉಷ್ಣಾಧಿಕ್ಯವಾಗ್ತಕ್ಕಂಥದ್ದು, ಅವಿಶ್ರಾಂತಿ, ನೇತ್ರಬಾಧೆ, ವಿರಸ ಮುಂತಾದಂಥ ಫಲಗಳು ಮಾಸದ ಮಧ್ಯದಲ್ಲಿ ಉಂಟಾಗ್ತದೆ. ಮಾಸಾಂತ್ಯದಲ್ಲಿ, ತಿಂಗಳ ಕೊನೆಯಲ್ಲಿ ಏನಪ್ಪ ಅಂತ ಹೇಳಿದ್ರೆ ಕೆಲಸ ಕಾರ್ಯಗಳಲ್ಲಿ ಜಯ, ಮಾನ ಸನ್ಮಾನ, ದ್ರವ್ಯ ಲಾಭ, ಒಂದು ಸಣ್ಣ ಪ್ರವಾಸ, ಶತ್ರುನಾಶ, ವ್ಯಾಜ್ಯದಲ್ಲಿ ಜಯವಾಗ್ತಕ್ಕಂಥದ್ದು, ಅನಾವಶ್ಯಕ ಖರ್ಚು, ಪ್ರಾಪಂಚಿಕ ಸೌಖ್ಯಕ್ಕೆ ವಿಘ್ನ ಉಂಟಾಗ್ತಕ್ಕಂಥದ್ದು, ಒಂದು ರೀತಿಯ ಮಿಶ್ರ ಫಲ ನಿಮಗೆ ಮಾಸಾಂತ್ಯದಲ್ಲಿ ಉಂಟಾಗ್ತಕ್ಕಂಥದ್ದಾಗ್ತದೆ. ಸೊ ಇಲ್ಲಿಗೆ ಕರ್ಕಾಟಕ ರಾಶಿಯವರ ಜುಲೈ ತಿಂಗಳ ಭವಿಷ್ಯ ಮುಕ್ತಾಯವಾಗಿದೆ. ಮತ್ತು ಪ್ರಿಯ ಮಿತ್ರರೇ, ಮುಂದಿನದು ಜುಲೈ ತಿಂಗಳ ಅಂದರೆ 2024 ಜುಲೈ ತಿಂಗಳ ಸಿಂಹರಾಶಿಯ ಫಲ. ಸಿಂಹರಾಶಿಯವರಿಗೆ ಯಾವ ಥರ ನಡೆಯುತ್ತೆ ಅನ್ನೋದನ್ನು, ಏಕಾದಶದ ರವಿ ಅಂತಂದರೆ ನಿಮ್ಮ ರಾಶಿಗೆ ಏಕಾದಶದ ರವಿ, ಮಿಥುನದಲ್ಲಿರ್ತಕ್ಕಂಥ ರವಿ ಅನೇಕ ಮುಖಗಳಿಂದ ದ್ರವ್ಯಾಗಮನವನ್ನು ಕೊಡ್ತಾನೆ. ಲಾಭದಲ್ಲಿರ್ತಕ್ಕಂಥದ್ದು, ಏಕಾದಶದಲ್ಲಿರ್ತಕ್ಕಂಥ ಯಾವ ಗ್ರಹ ಇದ್ದರೂ ಸಹ ಅಷ್ಟೇ ಅಲ್ಲಿ ಒಳ್ಳೆಯ ಅನುಕೂಲವನ್ನು ನಮಗೆ ಕೊಡ್ತಾನೆ. ಸೊ ಹಾಗೆ ರವಿಯೂ ಸಹ ನಿಮಗೆ ಅನೇಕ ರೀತಿಯ ಧನಾಗಮನವನ್ನು ಕೊಡ್ತಾನೆ. ನೌಕರಿಯಲ್ಲೇ ಯಶಸ್ಸನ್ನು, ರಾಜಕೀಯ ಹಾಗೂ ಸಾಮಾಜಿಕ ಕೆಲಸದಲ್ಲಿ ಜಯ, ಮಿತ್ರಲಾಭವನ್ನು ಕೊಡ್ತಾನೆ. ಹಾಗೆಯೇ ದ್ವಾದಶಕ್ಕೆ ಬಂದಾಗ, ದ್ವಾದಶಕ್ಕೆ ಅಂದರೆ ಕರ್ಕಾಟಕ ರಾಶಿಗೆ ಬಂದಾಗ ಕೆಲಸದಲ್ಲಿ ಹಿನ್ನಡೆ, ಅಪಜಯ, ಶತ್ರುಭಯ, ಕಲಹ, ಮನಸ್ತಾಪ, ರೋಗವನ್ನು ಕೊಡ್ತಕ್ಕಂಥದ್ದು ಉಂಟಾಗ್ತದೆ. ಹಾಗೆಯೇ ಸಿಂಹರಾಶಿಗೆ ದ್ವಾದಶದಲ್ಲಿ ಅಂದರೆ ಕರ್ಕಾಟಕದಲ್ಲಿರ್ತಕ್ಕಂಥ ಬುಧ ಹೀನ ಬುದ್ಧಿಯನ್ನು, ಅನೈತಿಕವಾದ ಸಂಗತಿಗಳು ನಡೆಯುವಂಥದ್ದು, ಶತ್ರು ಪ್ರಾಬಲ್ಯವಾಗ್ತಕ್ಕಂಥದ್ದು, ವ್ಯಾಜ್ಯ, ಕೋರ್ಟು ಕಚೇರಿ ಕೆಲಸದಲ್ಲಿ ಹಾನಿಯಾಗ್ತಕ್ಕಂಥದ್ದು, ಆಮೇಲೆ ಮನೋವಿಕಾರವನ್ನು ಕೊಡ್ತಾನೆ. ಏನೋ ಒಂಥರ ಮಾನಸಿಕವಾಗಿ ಚಿಂತೆಯನ್ನು ಕೊಡ್ತಾನೆ, ಮನೋವಿಕಾರವನ್ನು ಕೊಡ್ತಾನೆ. ಹಾಗೆಯೇ ಜನ್ಮಸ್ಥ ಬುಧ, ಸಿಂಹರಾಶಿಗೆ ಬಂದಂಥ ಒಂದು ಬುಧ ಏನು ಮಾಡ್ತಾನೆ ಅಂದರೆ ಸೌಂದರ್ಯದಲ್ಲಿ ಹೆಚ್ಚಳ. ಇದಕ್ಕಿದ್ದಂಗೆ ನಿಮ್ಮ ಮುಖದಲ್ಲಿ ಏನೋ ಕಳೆ ಬಂದುಬಿಡ್ತದೆ. ಕಾರಣ ಏನು? ಕುಟುಂಬ ಸೌಖ್ಯ,
ನೌಕರಿಯಲ್ಲಿ ಯಶಸ್ಸನ್ನು ಕೊಡ್ತಾನೆ. ಯಾವಾಗ ಕುಟುಂಬ ಸೌಖ್ಯ, ನೌಕರಿಯಲ್ಲಿ ಯಶಸ್ಸಾಗುತ್ತೋ ಮುಖದಲ್ಲಿ ಒಂದು ರೀತಿಯ ತೇಜಸ್ಸು ತಾನಾಗೇ ಉಂಟಾಗ್ತದೆ. ಹಾಗೆಯೇ ಲೇಖಕರು ಕಥೆ ಕಾದಂಬರಿಗಳನ್ನು ಬರೆಯುವಂಥವರಿಗೆ ಯಶಸ್ಸು, ದ್ರವ್ಯ ಸಂಚಯ ಅಂದರೆ ಧನಾಗಮನ ಹೆಚ್ಚಾದಾಗ ಧನ ಸಂಗ್ರಹ ಮಾಡುವಂಥ ಒಂದು ಬುದ್ಧಿಯನ್ನು ಉಂಟು ಮಾಡ್ತಾನೆ. ಹಾಗೆಯೇ 12ನೇ ಮನೆಗೆ ಬರ್ತಕ್ಕಂಥ ಶುಕ್ರ ಅಂದರೆ ಕರ್ಕಾಟಕದ ಶುಕ್ರ ಅಧಿಕವಾದಂಥ ಖರ್ಚು, ಬಂಧು ಬಳಗದವರ ಭೇಟಿ, ಆದರೂ ಸಹ ವಾಹನ ಸೌಖ್ಯವನ್ನು ಕೊಡ್ತಾನೆ. ವಾಹನ ಸೌಖ್ಯವನ್ನು ಕೊಟ್ಟರೂ ಸಹ ನೇತ್ರಬಾಧೆಯನ್ನು ಕೊಡ್ತಾನೆ. ಗೊತ್ತಾಯ್ತಾ? ರೋಗ, ಕೌಟುಂಬಿಕವಾದಂಥ ವಿರಸವನ್ನು ಮತ್ತು ಜನ್ಮಸ್ಥ ಸಿಂಹರಾಶಿಗೆ ಬಂದಂಥ ಶುಕ್ರ ಏನು ಮಾಡ್ತಾನೆ ಅಂದರೆ ಕಲಾಕೌಶಲದಲ್ಲಿ ಪ್ರಗತಿಯನ್ನು, ಕೌಟುಂಬಿಕ ಸೌಖ್ಯವನ್ನು, ಒಡವೆ ಖರೀದಿ ಮಾಡ್ತಕ್ಕಂಥದ್ದು, ಆಭರಣಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ವಾಹನ ಸೌಖ್ಯವನ್ನು ಕೊಡ್ತಕ್ಕಂಥದ್ದು, ಇವನ್ನೆಲ್ಲ ಮಾಡ್ತಾನೆ. ಅಂದರೆ ಒಂದು ರೀತಿಯ ಒಂದು ಕಡೆ ಕೊಡೋದು, ಒಂದು ಕಡೆ ಕಳೆಯುವಂಥದ್ದು, ಅಂದರೆ ಮಿಶ್ರ ಫಲವನ್ನು ಕೊಡ್ತಾ ಇದ್ದಾನೆ. ಮಾಸಾದಿಯಲ್ಲಿ ನಿಮಗೆ ಅನೇಕ ಪ್ರಕಾರವಾದಂಥ ಒಂದು ಸಂಕಟ ಉಂಟಾಗ್ತದೆ, ದ್ರವ್ಯ ಹಾನಿ ಆಗ್ತಕ್ಕಂಥದ್ದಿದೆ, ಕಳುವಿನ ಭಯ, ಕಳ್ಳತನದ ಭೀತಿ ಇದೆ, ಅನಾರೋಗ್ಯ, ಮಾನಹಾನಿ, ಸ್ಥಳ ಬದಲಾವಣೆ ಆಗ್ತಕ್ಕಂಥದ್ದು, ದೂರದ ಪ್ರವಾಸ, ಚಿಂತೆ ಇಷ್ಟೆಲ್ಲ ಇದ್ದಾಗ್ಯೂ ಸಹ ಶ್ರೀಮಂತರ ಸ್ನೇಹವನ್ನು, ದ್ರವ್ಯ ಲಾಭವನ್ನು, ಆರೋಗ್ಯದಲ್ಲಿ ಪ್ರಗತಿಯನ್ನು ಉಂಟಾಗ್ತದೆ. ಮಾಸ ಮಧ್ಯದಲ್ಲಿ ನೌಕರಿಯಲ್ಲಿ ಯಶಸ್ಸು, ವ್ಯಾಜ್ಯ, ಜಯ, ಮಿತ್ರಲಾಭ ಉಂಟಾಗ್ತದೆ. ಮಾಸಾಂತ್ಯದಲ್ಲಿ ದ್ರವ್ಯ ಚಿಂತೆ, ಮನಸ್ತಾಪ, ಕಲಹ, ಅವಿಶ್ರಾಂತಿ, ಮಾನಸನ್ಮಾನ, ಶತ್ರುನಾಶ, ಕೆಲಸದಲ್ಲಿ ಪ್ರಗತಿ ಆಗ್ತಕ್ಕಂಥದ್ದು, ಸಮಾಜದಿಂದ ಗೌರವ ಉಂಟಾಗ್ತಕ್ಕಂಥದ್ದು, ಒಟ್ಟಾರೆ ಒಂದು ರೀತಿಯ ಮಿಶ್ರ ಫಲವನ್ನು ಕೊಡುವಂಥದ್ದಾಗ್ತದೆ. ಇಲ್ಲಿಗೆ ಜುಲೈ ತಿಂಗಳ ಸಿಂಹರಾಶಿಯ ಫಲ ಮುಕ್ತಾಯವಾಗಿದೆ. ಮುಂದೆ ಕನ್ಯಾ ರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯ. ಏಕಾದಶದಲ್ಲಿರ್ತಕ್ಕಂಥ ರವಿ ನಿಮಗೆ ನಾನಾ ಕಡೆಗಳಿಂದ ದ್ರವ್ಯಾಗಮನವನ್ನು, ಗೌರವವನ್ನು, ರಾಜಕೀಯ ಮತ್ತು ಸಾಮಾಜಿಕ ಕಾರ್ಯದಲ್ಲಿ ಗೌರವವನ್ನು ತಂದುಕೊಡ್ತಾನೆ. ಹಾಗೆ ದಶಮಕ್ಕೆ ಬರ್ತಂಥ ರವಿ ಮಾನ, ಸನ್ಮಾನ, ಅಧಿಕಾರ ಪ್ರಾಪ್ತಿ, ಶ್ರೀಮಂತರ ಸ್ನೇಹ, ಉತ್ತಮವಾದಂಥ ಆರೋಗ್ಯ ಇವೆಲ್ಲವನ್ನು ಕೊಡ್ತಾನೆ. ಮತ್ತು ನಿಮಗೆ ಏಕಾದಶ ಸ್ಥಾನಕ್ಕೆ ಬಂದಂಥ ಬುಧ ಮಿತ್ರಲಾಭವನ್ನು, ವಾಹನ ಸೌಖ್ಯವನ್ನು, ಆಮೇಲೆ ಲೇಖಕ ಕೃಷಿಯನ್ನು ಮಾಡ್ತಕ್ಕಂಥವರಿಗೆ ಅನುಕೂಲವನ್ನು, ಸ್ವಜನ ಶ್ರೇಷ್ಠತೆಯನ್ನು ಉಂಟಾಗ್ತಕ್ಕಂಥದ್ದು ಇವನ್ನೆಲ್ಲವನ್ನು ಕೊಡ್ತಕ್ಕಂಥವನಾಗ್ತದೆ. ಅದೇ ರೀತಿ ದ್ವಾದಶದ ಬುಧ ಹೀನ ಬುದ್ಧಿಯನ್ನು, ಅನೈತಿಕವಾದಂಥ ಸಂಗತಿಯನ್ನು, ಶತ್ರು ಪ್ರಾಬಲ್ಯವನ್ನು, ವ್ಯಾಜ್ಯ, ಕೋರ್ಟು ಕಚೇರಿ ಕೆಲಸದಲ್ಲಿ ಹಾನಿ, ಮಾನಸಿಕವಾದಂಥ ವಿಕಾರ, ಹಿನ್ನಡೆಯನ್ನುಂಟು ಮಾಡುವಂತಕ್ಕಂಥದ್ದು ಇವೆಲ್ಲವೂ ಆಗ್ತಕ್ಕಂಥದ್ದಾಗಿದೆ. ಅದೇ ರೀತಿ ಏಕಾದಶದ ಶುಕ್ರ ಕನ್ಯಾ ರಾಶಿಗೆ, ಏಕಾದಶದ ಶುಕ್ರ ಅಂತಂದರೆ ಕರ್ಕಾಟಕ ರಾಶಿಯ ಶುಕ್ರ ವಿವಾಹ ಯೋಗವನ್ನು ಕೊಡ್ತಾನೆ. ಯಾರಿಗೆ ಮದುವೆ ಆಗಿರೋದಿಲ್ಲ ಅಂಥವರಿಗೆ ವಿವಾಹ ಯೋಗವನ್ನು ಕೊಡ್ತಾನೆ. ಒಂದು ರೀತಿ ನೀವು ವಿವಾಹಿತರಾದರೆ ನಿಮಗೆ ವೈವಾಹಿಕ ಜೀವನದಲ್ಲಿ ಸುಖವನ್ನು ಅಂದರೆ ಅತಿಶಯವಾದಂಥ ಒಂದು ಸೌಖ್ಯವನ್ನು ಕೊಡ್ತಾನೆ. ಮಾನ ಸನ್ಮಾನಗಳನ್ನು, ವಾಹನ ಸೌಖ್ಯವನ್ನು, ವಿದ್ಯೆಯಲ್ಲಿ ಯಶಸ್ಸನ್ನು, ಯಾರಾದರೂ ವಿದ್ಯಾರ್ಥಿಗಳಿದ್ದರೆ ಅಂಥವರಿಗೆ ಯಶಸ್ಸನ್ನು ಕೊಡ್ತಕ್ಕಂಥದ್ದು. ಅಂದರೆ ಸ್ವಲ್ಪ ಮಟ್ಟಿಗೆ ನಾವು ಏನು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಒಂದು ಮಾರ್ಕ್ಸು ಆ ಒಂದು ಮಟ್ಟಕ್ಕೆ ಅಥವಾ ಅದಕ್ಕಿಂತ ಜಾಸ್ತಿ ಮಾರ್ಕ್ಸು ಸಿಗುವಂಥದ್ದನ್ನು ಮಾಡ್ಬೋದು. ಹಾಗೆ ದ್ವಾದಶಕ್ಕೆ ಬಂದಂಥ ಶುಕ್ರ ಏನು ಮಾಡ್ತಾನೆ ಅಂದರೆ ಅತಿಶಯವಾದಂಥ ಖರ್ಚು, ನೇತ್ರರೋಗ, ರೋಗವೃದ್ಧಿ, ಬಂಧುಗಳನ್ನು ಭೇಟಿ ಮಾಡ್ತಕ್ಕಂಥದ್ದು, ಗೊತ್ತಾಯ್ತಾ, ಇವೆಲ್ಲ ಆಗ್ತದೆ. ಮಾಸಾದಿಯಲ್ಲಿ ಪ್ರವಾಸ, ತೀರ್ಥಯಾತ್ರೆ, ಉದ್ಯೋಗ ಬದಲಾವಣೆ, ಸ್ವಜನ ಶತ್ರು, ಕೌಟುಂಬಿಕ ವಿರಸ, ಅಸ್ವಸ್ಥತೆ, ದ್ರವ್ಯಹಾನಿ, ಸಮಾಜದಿಂದ ಪ್ರತಿಕೂಲವಾದಂಥ ಪ್ರತಿಕ್ರಿಯೆ ಬರ್ತಕ್ಕಂಥದ್ದು, ಬುದ್ಧಿಭ್ರಂಶ ಆಗ್ತಕ್ಕಂಥದ್ದು, ಚಿಂತೆ ಇವೆಲ್ಲವೂ ಉಂಟಾಗ್ತಕ್ಕಂಥದ್ದಾಗ್ತದೆ. ಮಾಸ ಮಧ್ಯದಲ್ಲಿ ಅಧಿಕಾರ ಪ್ರಾಪ್ತಿ, ಶ್ರೀಮಂತರ ಸ್ನೇಹ, ದ್ರವ್ಯ ಲಾಭ, ಉತ್ತಮ ಆರೋಗ್ಯ. ನೋಡಿ ಅಲ್ಲಿ ಹಿಂದೆ
ಆರೋಗ್ಯ ಇರಲಿಲ್ಲ, ಈಗ ಆರೋಗ್ಯವನ್ನು ಕೊಡ್ತಾ ಇದ್ದಾನೆ. ಕಲಹ, ಮನಸ್ತಾಪ, ಶಾರೀರಿಕ ಪೀಡೆ, ಆದರೂ ಸಹ ಶತ್ರುಭಯ ಉಂಟಾಗ್ತಕ್ಕಂಥದ್ದು ಇವು ಮಾಸ ಮಧ್ಯದಲ್ಲಿ ಆಗ್ತಕ್ಕಂಥದ್ದು. ಮಾಸಾಂತ್ಯದಲ್ಲಿ ಏನಪ್ಪ ಅಂದರೆ ಅಸ್ಥಿರತೆ, ಚಂಚಲತೆ, ಉಷ್ಣ ವಿಕಾರ, ಆದರೂ ಸಹ ಎಲ್ಲೋ ಒಂದು ಪುಟ್ಟ ಪ್ರವಾಸ, ಓಡಾಟ ಜಾಸ್ತಿ, ದ್ರವ್ಯ ಚಿಂತೆ, ಕಲಹ, ಅವಿಶ್ರಾಂತಿ, ಗೊತ್ತಾಯ್ತಾ, ಇವೆಲ್ಲವೂ ಮಾಸಾಂತ್ಯದಲ್ಲಿ ಉಂಟಾಗುವಂಥದ್ದಾಗಿದೆ. ಇಲ್ಲಿಗೆ ಜುಲೈ ತಿಂಗಳ ಕನ್ಯಾ ರಾಶಿಯ ಒಂದು ಫಲ ಮುಕ್ತಾಯವಾಗ್ತಾ ಇದೆ. ಮುಂದೆ ತುಲಾ ರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ? ಮಿಥುನ ರಾಶಿಯಲ್ಲಿರ್ತಕ್ಕಂಥ ರವಿ ಧಾರ್ಮಿಕ ಭಾವನೆಯನ್ನು ಉಂಟು ಮಾಡ್ತಾನೆ. ನಿಮಗೆ ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ದೈವಿಕವಾದಂಥ ಪೂಜೆ ಪುನಸ್ಕಾರಗಳನ್ನು ಮಾಡ್ತಕ್ಕಂಥದ್ದು, ಯಾವುದೋ ಒಂದು ದೇವತಾ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ಗೊತ್ತಾಯ್ತಾ, ಅಥವಾ ಯಾವುದಾದ್ರು ಒಂದು ವ್ರತ ನಿರತನಾಗ್ತಕ್ಕಂಥದ್ದು. ಸೊ ಈ ಥರ ಒಂದು ಧಾರ್ಮಿಕ ಭಾವನೆಯನ್ನು ಕೊಡ್ತಾನೆ. ನಿಂತು ಹೋಗಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ಕೊಡ್ತಕ್ಕಂಥದ್ದು, ಸ್ಥಾನ ಬದಲಾವಣೆ ಆಗ್ತಕ್ಕಂಥದ್ದು, ದೂರದ ಪ್ರವಾಸದಲ್ಲಿ ತೊಡಗ್ತಕ್ಕಂಥದ್ದು, ಏನೋ ಒಂದು ಥರದಂಥ ಆತುರವಾದಂಥ ಚಿಂತೆ, ಯಾವ ಕೆಲಸನೂ ಆತುರಾತುರವಾಗಿ ಮಾಡ್ತಕ್ಕಂಥ ಬುದ್ಧಿಯನ್ನು ಕೊಡ್ತಕ್ಕಂಥದ್ದು, ಮತ್ತು ಏನೋ ಒಂದು ಥರ ಇಷ್ಟೆಲ್ಲ ಇದ್ದರೂ ಸಹ ಏನೋ ಒಂದು ಚಿಂತೆ ನಿಮ್ಮನ್ನು ಕಾಡ್ತಾ ಇರುತ್ತೆ ಅಂಥದ್ದು. ಆಮೇಲೆ ಓಡಾಟವನ್ನು ಇವರೆಲ್ಲವನ್ನು ಕೊಡುವಂಥವನಾಗ್ತಾನೆ. ಹಾಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ರವಿ ಮಾನ ಸನ್ಮಾನ, ಅಧಿಕಾರ ಪ್ರಾಪ್ತಿ, ಶ್ರೀಮಂತರ ಸ್ನೇಹ, ದ್ರವ್ಯ ಲಾಭ, ಉತ್ತಮ ಆರೋಗ್ಯವನ್ನು ಕೊಡ್ತಾನೆ. ಮತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಬುಧ ನಿಮಗೆ ಏನು ಕೊಡ್ತಾನೆ? ವಾಹನ ಸೌಖ್ಯ ಕೊಡ್ತಾನೆ, ಹೊಲ ಮನೆಯ ಒಂದು ಸೌಕರ್ಯವನ್ನು ಕೊಡ್ತಾನೆ, ಉದ್ಯೋಗದಲ್ಲಿ ಪ್ರಗತಿಯನ್ನು ಕೊಡ್ತಾನೆ, ಅಮೂಲ್ಯವಾದಂಥ ವಸ್ತು ಪ್ರಾಪ್ತಿಯನ್ನು ಅಂದರೆ ಖರೀದಿ ಮಾಡ್ತಕ್ಕಂಥದ್ದಾಗ್ತದೆ, ಮಿತ್ರ ಪ್ರೇಮವನ್ನು ಇವೆಲ್ಲವನ್ನು ಕೊಡ್ತಾನೆ. ಹಾಗೆ ಸಿಂಹರಾಶಿಗೆ ಬಂದಂಥ ಬುಧ ಏನು ಮಾಡ್ತಾನೆ ಅಂದರೆ ಅನೇಕ ಪ್ರಕಾರದ ದ್ರವ್ಯ ಲಾಭ, ನೌಕರಿಯಲ್ಲಿ ಯಶಸ್ಸು, ವಾದ ವಿವಾದಗಳಲ್ಲಿ ಜಯ ಕೊಡ್ತಾನೆ. ಅದೇ ರೀತಿ ಲೇಖಕರಿಗೆ ಗೊತ್ತಾಯ್ತಾ ಅನುಕೂಲವನ್ನು ಕೊಡ್ತಕ್ಕಂಥದ್ದು, ಲೇಖಕರಿಗೆ ಅನುಕೂಲವನ್ನು ಮತ್ತು ಸ್ವಜನ ಶ್ರೇಷ್ಠತೆಯನ್ನು ಕೊಡ್ತಾನೆ. ಕರ್ಕಾಟಕದಲ್ಲಿರ್ತಕ್ಕಂಥ ಶುಕ್ರ ಆಕಸ್ಮಿಕವಾದ ಧನಲಾಭವನ್ನು, ಅವನು ವಿವಾಹ ಯೋಗವನ್ನು, ವೈವಾಹಿಕ ಜೀವನದಲ್ಲಿ ಸೌಖ್ಯವನ್ನು, ಕಲಾಕೌಶಲ್ಯಗಳಲ್ಲಿ ಪ್ರಗತಿಯನ್ನು, ಸಂತತಿ ಸೌಖ್ಯ ಅಂದರೆ ಮಕ್ಕಳ ಸುಖ, ಮಕ್ಕಳ ಆರೋಗ್ಯ ಮತ್ತು ವಿದ್ಯೆಯಲ್ಲಿ ಯಶಸ್ಸನ್ನು, ವಿದ್ಯಾವಂತರೇನಾದರೂ ಇದ್ದರೆ ಅಥವಾ ವಿದ್ಯಾರ್ಥಿಗಳಿದ್ದರೆ ಅವರಿಗೆ ಯಶಸ್ಸನ್ನು ಕೊಡ್ತಕ್ಕಂಥದ್ದು, ವ್ಯಾಪಾರ ಉದ್ಯೋಗಗಳಲ್ಲಿ ಅನುಕೂಲತೆಯನ್ನು ಕೊಡ್ತಕ್ಕಂಥದ್ದು. ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥ ಶುಕ್ರ ಅತಿಶಯವಾದಂಥ ಖರ್ಚನ್ನು, ಬಂಧು ಬಳಗದ ಅವರ ಭೇಟಿಯನ್ನು, ಸ್ತ್ರೀ ಸೌಖ್ಯವನ್ನು ಕೊಡ್ತಾನೆ. ಆದರೂ ಸಹ ಕೌಟುಂಬಿಕ ವಿರಸ ಇರ್ತದೆ, ಅಲ್ಲಿ ನೇತ್ರಬಾಧೆ, ರೋಗ ವೃದ್ಧಿಯನ್ನು ಉಂಟು ಮಾಡ್ತಕ್ಕಂಥದ್ದು ಇವೆಲ್ಲ ಕೊಡ್ತಾನೆ. ಹಾಗೆ ಮಾಸಾದಿಯಲ್ಲಿ ನಿಮಗೆ ಶತ್ರುನಾಶ, ನೌಕರಿಯಲ್ಲಿ ಪ್ರಗತಿ, ಬದಲಾವಣೆ, ಸರ್ಕಾರ ಹಾಗೂ ಸಮಾಜದಿಂದ ಸನ್ಮಾನ, ಅಧಿಕಾರ ಪ್ರಾಪ್ತಿಯಾಗ್ತಕ್ಕಂಥದ್ದು, ಧನಲಾಭವಾಗ್ತಕ್ಕಂಥದ್ದು, ಅಮೂಲ್ಯ ವಸ್ತು ಲಾಭವಾಗ್ತಕ್ಕಂಥದ್ದು ಆಗ್ತದೆ. ಮಾಸ ಮಧ್ಯದಲ್ಲಿ ಕೆಲಸದಲ್ಲಿ ಅಪಜಯ, ವಾದ ವಿವಾದಗಳಲ್ಲಿ ಸೋಲಾಗ್ತಕ್ಕಂಥದ್ದು, ಶತ್ರುಭಯ, ರೋಗ, ಮನಸ್ತಾಪ, ಕಲಹ, ಶಾರೀರಿಕ ಪೀಡೆ ಮತ್ತು ಚಂಚಲತೆ, ದ್ರವ್ಯ ಚಿಂತೆಯನ್ನು ಕೊಡ್ತಾನೆ. ಹಾಗೆಯೇ ಅವಿಶ್ರಾಂತಿಯನ್ನು ಸಹ ಸ್ವಲ್ಪ ಕೊಡ್ತಾನೆ, ಅಂದರೆ ಒಂಥರ ರೆಸ್ಟ್ಲೆಸ್ ಲೈಫು. ಹಾಗೆ ಮಾಸಾಂತ್ಯದಲ್ಲಿ ಸಣ್ಣ ಪುಟ್ಟ ಒಂದು ಪ್ರವಾಸ, ಒಂದು ಪುಟ್ಟ ಪ್ರವಾಸ, ಎಲ್ಲ ಕೆಲಸದಲ್ಲೂ ಯಶಸ್ಸು ಮುಂತಾದವನ್ನು ಕೊಡ್ತಾನೆ. ಸೊ ಇಲ್ಲಿಗೆ ಜುಲೈ ತಿಂಗಳ ತುಲಾ ರಾಶಿಯವರ ಫಲ ಮುಗಿಯಿತು. ಪ್ರಿಯ ಮಿತ್ರರೇ, ಮುಂದಿನದು ಜುಲೈ 24ನೇ ಇಸ್ವಿ ಜುಲೈ ತಿಂಗಳ ವೃಶ್ಚಿಕ ರಾಶಿಯವರ ಒಂದು ಫಲ ಹೇಗಿದೆ ಅಂತಂದರೆ, ಮಿಥುನದಲ್ಲಿರ್ತಕ್ಕಂಥ ರವಿ ಅನೇಕ ಪ್ರಕಾರವಾದಂಥ ಕಷ್ಟಗಳನ್ನು, ದ್ರವ್ಯ ಹಾನಿಯನ್ನು, ಕಳ್ಳತನದ ಭಯವನ್ನು, ರೋಗ ಮಾನಹಾನಿಯನ್ನು, ಸಮಾಜದಿಂದ ಪ್ರತಿಕೂಲವಾದಂಥ ಒಂದು ಅಭಿಪ್ರಾಯವನ್ನು, ನೌಕರಿಯಲ್ಲಿ ತೊಂದರೆಯನ್ನು ಕೊಡ್ತಾನೆ. ಹಾಗೆ ಕರ್ಕಾಟಕ ಬಂದಂಥ ಒಂದು ರವಿ ಸದ್ಭಾವನೆಯನ್ನು ಕೊಡ್ತಕ್ಕಂಥದ್ದು, ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಅರ್ಧ ಯಶಸ್ಸನ್ನು ಕೊಡ್ತಕ್ಕಂಥದ್ದು, ಅಂದರೆ ಪೂರ್ಣ ಯಶಸ್ಸಿಲ್ಲ, ಅರ್ಧಂಬರ್ಧಾಗಿ ನಿಂತು ಹೋಗ್ಬಿಡೋದು. ಸ್ಥಳಾಂತರ ಅಂದರೆ ಈ ಊರು ಬಿಟ್ಟು ಇನ್ನೊಂದು ಊರು, ಅಥವಾ ಈ ಮನೆ ಬಿಟ್ಟು ಇನ್ನೊಂದು ಮನೆ, ಅಥವಾ ಈ ನೌಕರಿ ಬಿಟ್ಟು ಇನ್ನೊಂದು ನೌಕರಿಗೆ ಹೋಗುವಂಥದ್ದು, ಏನೋ ದೂರದ ಪ್ರವಾಸ, ಒಂದು ಓಡಾಟ ಮತ್ತು ಚಿಂತೆಯನ್ನು ಕೊಡ್ತಾರೆ. ಹಾಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಬುಧ ಉದ್ಯೋಗದಲ್ಲಿ ಪ್ರಗತಿಯನ್ನು, ಆರ್ಥಿಕ ಅಭಿವೃದ್ಧಿಯನ್ನು, ನೌಕರದಲ್ಲಿ ಬದಲಾವಣೆಯನ್ನು, ಮಂಗಳ ಕಾರ್ಯ ನಡೆಯುವಿಕೆಯನ್ನು,
ಸತ್ಕರ್ಮಗಳಿಂದ ಸತ್ಕರ್ಮದಲ್ಲಿ ನಿರತರಾಗುವಂಥದ್ದು, ಕೌಟುಂಬಿಕ ಸೌಖ್ಯ, ಕೀರ್ತಿ ಇವೆಲ್ಲವನ್ನು ಕೊಡ್ತಾನೆ. ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥ ಬುಧ ವಾಹನ ಸೌಖ್ಯ, ಇದರ ಸ್ವತ್ತಿನ ಸುಖ ಅಂದರೆ ಆಸ್ತಿ ಪಾಸ್ತಿಯಿಂದ ಬರ್ತಕ್ಕಂಥ ಸುಖ, ದ್ರವ್ಯ ಲಾಭ, ಮಾನ ಸನ್ಮಾನ, ನೌಕರಿಯಲ್ಲಿ ಪ್ರಗತಿ, ಬೆಲೆಯುಳ್ಳ ವಸ್ತು ಪ್ರಾಪ್ತಿ, ಉದ್ಯೋಗದಲ್ಲಿ ಸ್ಥಿರತೆಯನ್ನು, ಮಿತ್ರ ಪ್ರೇಮವನ್ನು ಉಂಟು ಮಾಡ್ತಾನೆ. ಹಾಗೆ ಕರ್ಕಾಟಕದಲ್ಲಿರ್ತಕ್ಕಂಥ ಶುಕ್ರ ಪುಣ್ಯಕ್ಷೇತ್ರ ದರ್ಶನವನ್ನು ಮಾಡಿಸ್ತಾನೆ. ಪುಣ್ಯಕ್ಷೇತ್ರ ದರ್ಶನವನ್ನು, ಮಂಗಳ ಹಾಗೂ ಧಾರ್ಮಿಕ ಕಾರ್ಯದಲ್ಲಿ ನಡೆಯುವಿಕೆಯನ್ನು ಮತ್ತು ವಿವಾಹ ಯೋಗವನ್ನು ಹಾಗೂ ವೈವಾಹಿಕ ಜೀವನ ಸೌಖ್ಯವನ್ನು, ಭಾಗ್ಯೋದಯ, ವಾಹನ ಸೌಖ್ಯ, ದ್ರವ್ಯ ಲಾಭವನ್ನು ಕೊಡ್ತಾನೆ. ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥ ಶುಕ್ರ ಉದ್ಯೋಗ ವ್ಯಾಪಾರದಲ್ಲಿ ಪ್ರಗತಿ, ಸ್ತ್ರೀಯರಿಂದ ಲಾಭ ಇವನ್ನೆಲ್ಲ ಉಂಟು ಮಾಡ್ತಾನೆ. ಮಾಸಾದಿಯಲ್ಲಿ ಅಧಿಕವಾದಂಥ ಖರ್ಚು, ಒಂದು ಅತಿಶಯವಾದಂಥ ಒಂದು ಖರ್ಚಾಗ್ತಕ್ಕಂಥದ್ದು, ತಮೋಗುಣ ಪ್ರವೃತ್ತಿ ಅಂತಾರೆ, ಏನೋ ಒಂಥರ ರಾಕ್ಷಸ ಸ್ವಭಾವನ, ತಮೋಗುಣ ಪ್ರಭಾವವನ್ನು, ಆದರೂ ಸಹ ಜೊತೆಗೆ ಪ್ರಾಪಂಚಿಕ ಸೌಖ್ಯದಲ್ಲಿ ವಿಘ್ನ. ಗೊತ್ತಾಯ್ತಾ? ಪ್ರಾಪಂಚಿಕ ಸೌಖ್ಯಗಳು ಅಂತಂದರೆ ಬೇಕಾದಷ್ಟಿದೆ ಇವತ್ತಿನ ದಿವಸ. ಅವಕ್ಕೆ ಎಲ್ಲೋ ಒಂದು ಕಡೆ ತೊಂದರೆ ಆಗ್ತಾ ಇದೆ. ಶತ್ರುನಾಶ, ಬಯಸಿದ ಕಾರ್ಯದಲ್ಲಿ ಈಡೇರ್ತಕ್ಕಂಥದ್ದು, ತೀರ್ಥಯಾತ್ರೆ, ಪ್ರವಾಸ, ಜನಾನುಕೂಲತೆ ಉಂಟಾಗ್ತಕ್ಕಂಥದ್ದು ಇವೆಲ್ಲ ಆಗ್ತದೆ. ಮಾಸ ಮಧ್ಯದಲ್ಲಿ ಅನೇಕ ತೊಂದರೆಗಳು, ಕಳುವಿನ ಭಯ, ಅನಾರೋಗ್ಯ, ಮಾನಹಾನಿ, ಉದ್ಯೋಗದಲ್ಲಿ ತೊಂದರೆ ಇವೆಲ್ಲವೂ ಸಹ ಉಂಟಾಗ್ತದೆ. ಹಾಗೆ ಮಾಸಾಂತ್ಯದಲ್ಲಿ ನಾನಾ ಮುಖಗಳಿಂದ ಧನಾಗಮನ, ರಾಜಕೀಯ ಸಾಮಾಜಿಕ ಕೆಲಸಗಳಲ್ಲಿ ಯಶಸ್ಸು, ಆಮೇಲೆ ವಾದ ವಿವಾದಗಳಲ್ಲಿ ಜಯವಾಗ್ತಕ್ಕಂಥದ್ದು, ಮಿತ್ರಲಾಭ, ಶತ್ರುಭಯ, ಕಲಹ, ಮನಸ್ತಾಪ, ಉಷ್ಣಾಧಿಕ, ಪರೋಪಕಾರ್ಯಗಳಲ್ಲಿ ತೊಡಗತಕ್ಕಂಥದ್ದು ಇವೆಲ್ಲವೂ ಆಗುವಂಥದ್ದಾಗಿದೆ. ಅಂತಂದರೆ ಮಧ್ಯದಲ್ಲಿ ಮಾಸಾದಿಯಲ್ಲಿ ಅಷ್ಟೊಂದು ಅನುಕೂಲ ಇರಲ್ಲ, ಮಾಸ ಮಧ್ಯದಲ್ಲಿ ಒಂಥರ, ಮಾಸಾಂತ್ಯದಲ್ಲಿ ಇನ್ನೊಂದು ರೀತಿ. ಗೊತ್ತಾಯ್ತಾ? ಸೊ ಇಲ್ಲಿಗೆ ವೃಶ್ಚಿಕ ರಾಶಿಯವರ ಮಾಸಫಲ ಮುಕ್ತಾಯವಾಗಿದೆ. ಮುಂದೆ ಧನುರ್ ರಾಶಿಯ ಜುಲೈ ತಿಂಗಳ ಮಾಸಫಲ ಏನಪ್ಪ ಅಂತಂದರೆ, ಮಿಥುನ ರಾಶಿಯಲ್ಲಿರ್ತಕ್ಕಂಥ ಬುಧ ಪ್ರವಾಸವನ್ನು, ತೀರ್ಥಯಾತ್ರೆಯನ್ನು, ಕೌಟುಂಬ ಬದಲಾವಣೆ, ನೌಕರಿಯಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು, ಓಡಾಟ, ಸ್ತ್ರೀ ಪೀಡೆ ಅಂದರೆ ಸ್ತ್ರೀಯರಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಶತ್ರುಪೀಡೆ, ಸ್ವಜನ ಶತ್ರು, ಬಂಧುಗಳೊಳಗೆ ಜೊತೆಯಲ್ಲಿ ಜಗಳ ಮಾಡಿಕೊಂಡು ಮನಸ್ತಾಪವನ್ನು ಉಂಟು ಮಾಡಿಕೊಡ್ತಕ್ಕಂಥದ್ದು, ಕೌಟುಂಬಿಕ ವಿರಸವನ್ನು ಉಂಟು ಮಾಡ್ತಾನೆ. ಹಾಗೆ ಕರ್ಕಾಟಕದ ರವಿ ನಾನಾ ಥರವಾದಂಥ ಕಷ್ಟ, ಅನಾರೋಗ್ಯ, ಮಾನಹಾನಿ, ಸಾಮಾಜಿಕವಾಗಿ ಪ್ರತಿಕೂಲ ಅಭಿಪ್ರಾಯ ಉಂಟಾಗ್ತಕ್ಕಂಥದ್ದು. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಬುಧ ನಾನಾ ರೋಗಗಳನ್ನು, ಕ್ಲೇಶವನ್ನು, ದುಃಖವನ್ನು, ಸ್ತ್ರೀ ಪೀಡೆಯನ್ನು, ಮಾನಹಾನಿಯನ್ನು, ಪರಾವಲಂಬನೆಯನ್ನು ಕೊಡ್ತಾನೆ. ಬೇರೆಯವ್ರ ಮೇಲೆ ನಾವು ಡಿಪೆಂಡ್ ಆಗ್ತೀವಿ ಜೀವನಕ್ಕೋಸ್ಕರವಾಗಿ, ಅಥವಾ ಯಾವುದೇ ಒಂದು ಕೆಲಸ ಕಾರ್ಯಗಳಿಗಾಗಲಿ ನಾವು ಬೇರೆಯವ್ರ ಮೇಲೆ ಅವಲಂಬಿಸ್ತಕ್ಕಂಥದ್ದು ಪರಾವಲಂಬನೆ, ಶತ್ರುಭಯ, ಮಾನಸಿಕ ಕ್ಲೇಶ ಇವನ್ನೆಲ್ಲ ಉಂಟಾಗ್ತದೆ. ಹಾಗೆ ಸಿಂಹಕ್ಕೆ ಬಂದಂಥ ಬುಧ ಉದ್ಯೋಗದಲ್ಲಿ ಪ್ರಗತಿಯನ್ನು, ಆರ್ಥಿಕ ಪ್ರಗತಿಯನ್ನು, ಸತ್ಕರ್ಮಗಳನ್ನು ಮಾಡಿಸ್ತಕ್ಕಂಥದ್ದು, ಮಂಗಳ ಕಾರ್ಯಗಳು ನಡೀತಕ್ಕಂಥದ್ದು, ಮನೆಗಳಲ್ಲಿ ಶುಭ ಕಾರ್ಯಗಳು ನಡೀತಕ್ಕಂಥದ್ದು, ಕೌಟುಂಬಿಕ ಸೌಖ್ಯ, ಭಾಗ್ಯೋದಯ, ಕೀರ್ತಿಯನ್ನು ಉಂಟು ಮಾಡ್ತಕ್ಕಂಥದ್ದು ಆಗ್ತದೆ. ಅದೇ ಕಟಕದಲ್ಲಿರ್ತಕ್ಕಂಥ ಬುಧ, ಕರ್ಕಾಟಕ ರಾಶಿಗೆ ಬಂದಂಥ ಬುಧ ಏನು ಮಾಡ್ತಾನೆ, ಸಂಕಷ್ಟವನ್ನು, ಗುಪ್ತ ಶತ್ರುಗಳನ್ನು, ಮಾನಹಾನಿಯನ್ನು, ಗೊತ್ತಾಯ್ತಾ, ಶತ್ರುಗಳ ಉಪಟಳವನ್ನು ಜಾಸ್ತಿ ಮಾಡ್ತಕ್ಕಂಥದ್ದು, ರೋಗ, ಸಮಾಜದಿಂದ ನಿಂದನೆ ಆಗ್ತಕ್ಕಂಥದ್ದು, ಕೌಟುಂಬಿಕವಾಗಿ ವಿರಸ ಆಗ್ತಕ್ಕಂಥದ್ದು, ಅಪಮಾನ, ವೃಥಾ ಖರ್ಚನ್ನು ಉಂಟು ಮಾಡ್ತಾನೆ. ಹಾಗೆ ಸಿಂಹದ ಶುಕ್ರ ಪುಣ್ಯಕ್ಷೇತ್ರಗಳ ದರ್ಶನ, ಮನೆಯಲ್ಲಿ ಮಂಗಳ ಕಾರ್ಯಗಳು ಉಂಟಾಗ್ತಕ್ಕಂಥದ್ದು, ವಿವಾಹ ಯೋಗ ಅಥವಾ ವೈವಾಹಿಕ ಜೀವನದಲ್ಲಿ ಸೌಖ್ಯ, ಭಾಗ್ಯೋದಯ, ವಾಹನ ಸೌಖ್ಯ, ದ್ರವ್ಯ ಲಾಭ, ಬೆಲೆಯುಳ್ಳ ವಸ್ತುಗಳನ್ನು ಖರೀದಿಯಿಂದ ಮಾಡ್ತಕ್ಕಂಥದ್ದನ್ನು, ಇಷ್ಟು ಫಲವನ್ನು ಶುಕ್ರ ನಿಮಗೆ ಕೊಡುವಂಥವನಾಗ್ತಾನೆ. ಮತ್ತು ಮಾಸಾದಿಯಲ್ಲಿ ಧನುಸು ರಾಶಿಯವರಿಗೆ ಉದ್ವಿಗ್ನತೆ, ಗುಪ್ತಶತ್ರು ನಿರ್ಮಾಣ, ಒಂಥರ ನೌಕರಿಯಲ್ಲಿ ಹಾನಿ ಆಗ್ತಕ್ಕಂಥದ್ದು, ಕೆಲಸದಲ್ಲಿ ರೋಗ ವೃದ್ಧಿ ಆಗ್ತಕ್ಕಂಥದ್ದು, ಅನಾವಶ್ಯಕವಾದಂಥ ಖರ್ಚು, ಶತ್ರುನಾಶ, ಕೆಲಸದಲ್ಲಿ ಯಶಸ್ಸು, ನಿಂತು ಹೋದಂಥ ಕೆಲಸ ಕಾರ್ಯಗಳಲ್ಲಿ ಅಲ್ಪ ಪ್ರಗತಿ, ಜನಾನುಕೂಲತೆ ಮುಂತಾದಂಥ ಒಂದು ಮಿಶ್ರ ಫಲ ಉಂಟಾಗ್ತದೆ. ಮಾಸ ಮಧ್ಯದಲ್ಲಿ
ಪ್ರವಾಸ, ತೀರ್ಥಯಾತ್ರೆ, ನೌಕರಿ ಬದಲಾವಣೆ, ಸ್ವಜನ ಶತ್ರು, ಕೌಟುಂಬಿಕ ವಿರಸ, ನಾನಾ ಥರವಾದಂಥ ಒಂದು ಸಂಕಟಗಳು, ಕಳುವಿನ ಬಾಧೆ, ಅನಾರೋಗ್ಯ, ಮಾನಹಾನಿ, ಸಾಮಾಜಿಕ ವಿರೋಧ ಇವೆಲ್ಲವೂ ಸಹ ಉಂಟಾಗ್ತಕ್ಕಂಥದ್ದಾಗಿದೆ. ಮಾಸಾಂತ್ಯದಲ್ಲಿ ನಿಮಗೆ ಇವೆಲ್ಲವೂ ನಿವಾರಣೆಯಾಗಿ ಅಧಿಕಾರ ಪ್ರಾಪ್ತಿ, ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ, ದ್ರವ್ಯ ಲಾಭ, ವಾದ ವಿವಾದಗಳಲ್ಲಿ ಜಯ ಅಪಜಯ ಎರಡೂ ಆಗ್ತಕ್ಕಂಥದ್ದು ಚಾನ್ಸಸ್ಗಳಿದೆ. ಶತ್ರುಭಯ, ಕಲಹ, ಮನಸ್ತಾಪ ಮುಂತಾದಂಥ ಒಂದು ಮಿಶ್ರ ಫಲಗಳು ಮಾಸಾಂತ್ಯದಲ್ಲಿ ನಡೆಯುವಂಥದ್ದಾಗ್ತದೆ. ಇಲ್ಲಿಗೆ ಜುಲೈ ತಿಂಗಳ 24ರ ಮಾಸ ಭವಿಷ್ಯ ಮುಗಿದಿದೆ. ಮುಂದಿನದು ಮಕರ ರಾಶಿ. 24ನೇ ಇಸ್ವಿ ಜುಲೈ ತಿಂಗಳ ಮಕರ ರಾಶಿಯವರ ಮಾಸ ಭವಿಷ್ಯ ಏನಿದೆ ಅಂತ ಹೇಳಿದ್ರೆ, ಮಿಥುನ ರಾಶಿಯಲ್ಲಿರ್ತಕ್ಕಂಥ ರವಿ ಶತ್ರುನಾಶವನ್ನು, ಕೆಲಸದಲ್ಲಿ ಯಶಸ್ಸನ್ನು, ದ್ರವ್ಯ ಹಾನಿಯನ್ನು, ದ್ರವ್ಯ ಲಾಭವನ್ನು, ಮಿಶ್ರ ಫಲವನ್ನು, ವ್ಯಾಪಾರ ಉದ್ಯೋಗಗಳಲ್ಲಿ ಪ್ರಗತಿಯನ್ನು, ಅನುಕೂಲಗಳನ್ನು, ಶತ್ರುಗಳು ಮಿತ್ರರಾಗುವಂಥದ್ದು, ನಿಂತು ಹೋದ ಕೆಲಸದಲ್ಲಿ ಪ್ರಗತಿಯಾಗ್ತಕ್ಕಂಥದ್ದು, ಜನಾನುಕೂಲತೆ ಉಂಟಾಗ್ತಕ್ಕಂಥದ್ದನ್ನು ಮಾಡ್ತಾರೆ. ಅದೇ ಕರ್ಕಾಟಕ ರಾಶಿಗೆ ಬಂದಂಥ ರವಿ ಪ್ರವಾಸ, ತೀರ್ಥಯಾತ್ರೆ, ಉದ್ಯೋಗದಲ್ಲಿ ಬದಲಾವಣೆ, ಓಡಾಟ, ಶತ್ರುಪೀಡೆ, ಕೌಟುಂಬಿಕ ವಿರಸ ಮುಂತಾದ ಫಲವನ್ನು ಕೊಡ್ತಾನೆ. ಕಟಕದಲ್ಲಿರ್ತಕ್ಕಂಥ ಬುಧ ಸ್ತ್ರೀ ಪುತ್ರ ಸೌಖ್ಯ, ಉತ್ತಮ ಆರೋಗ್ಯ, ಹರ್ಷದಾಯಕವಾದಂಥ ವಾರ್ತೆಯನ್ನು ಕೇಳ್ತಕ್ಕಂಥದ್ದು. ಗೊತ್ತಾಯ್ತಾ? ಅಂದರೆ ಒಂಥರ ಶುಭವಾರ್ತೆಗಳು ನಮಗೆ ಬರ್ತಕ್ಕಂಥದ್ದು. ದೂರದ ಪ್ರವಾಸ, ವ್ಯವಹಾರದಲ್ಲಿ ಕುಶಲತೆ, ಒಂಥರ ಕುಶಾಗ್ರ ಬುದ್ಧಿ, ವ್ಯಾಪಾರ ವ್ಯವಹಾರಗಳಲ್ಲಿ ಅನೇಕ ವಸ್ತುಗಳನ್ನು ಸಂಗ್ರಹ ಮಾಡ್ತಕ್ಕಂಥದ್ದು ಇವೆಲ್ಲ ಆಗ್ತದೆ. ಲೇಖಕರಿಗೆ ಒಳ್ಳೆಯ ಪ್ರಗತಿಯನ್ನು ಉಂಟು ಮಾಡ್ತಾರೆ. ಸಿಂಹರಾಶಿಯಲ್ಲಿರ್ತಕ್ಕಂಥ ಬುಧ ಕೆಟ್ಟ ರೋಗವನ್ನು, ಅಂದರೆ ಕೆಟ್ಟ ರೋಗ ಅಂತಂದರೆ ಸ್ವಲ್ಪ ಸೀರಿಯಸ್ ಕಾಯಿಲೆಯನ್ನು ಕೊಡ್ಬೋದು. ಕ್ಲೇಶ, ದುಃಖವನ್ನು, ಸ್ತ್ರೀ ಪೀಡೆಯನ್ನು, ಮಾನಹಾನಿಯನ್ನು, ಪರಾವಲಂಬನೆಯನ್ನು, ಬೇರೆಯವರ ಮೇಲೆ ಅವಲಂಬನೆ ಆಗ್ತಕ್ಕಂಥದ್ದು, ಜೀವನೋಪಾಯಕ್ಕಾಗಿ ವಿಪತ್ತುಗಳನ್ನು ತಂದುಕೊಡ್ತಕ್ಕಂಥದ್ದು, ಶತ್ರುಭಯವನ್ನು, ಮಾನಸಿಕ ದುಃಖವನ್ನು ಉಂಟು ಮಾಡ್ತಕ್ಕಂಥದ್ದನ್ನು ಮಾಡ್ತಾನೆ. ಕರ್ಕಾಟಕದಲ್ಲಿರ್ತಕ್ಕಂಥ ಶುಕ್ರ ಸುಂದರವಾದಂಥ ವಸ್ತು ಪ್ರಾಪ್ತಿ ಅಥವಾ ನೂತನ ವಸ್ತು ಖರೀದಿ ಪ್ರಾಪ್ತಿ, ವ್ಯಾಪಾರ ಉದ್ಯೋಗದಲ್ಲಿ ಧನಲಾಭ, ಕೌಟುಂಬಿಕ ಸೌಖ್ಯ, ಉತ್ತಮ ಆರೋಗ್ಯ, ಒಂದು ಸಣ್ಣ ಪ್ರವಾಸ, ಜನಾನುಕೂಲತೆ ಮುಂತಾದ ಫಲವನ್ನು ಕೊಡ್ತಾರೆ. ಹಾಗೆಯೇ ಮಾಸಾದಿಯಲ್ಲಿ ಪರಾಕ್ರಮ ಕೆಲಸದಲ್ಲಿ ತೊಡಗತಕ್ಕಂಥದ್ದು, ಮಾನ ಸನ್ಮಾನ, ಶತ್ರುನಾಶ, ವ್ಯಾಜ್ಯದಲ್ಲಿ ಜಯ, ಸಾಮಾಜಿಕ ಕೆಲಸದಲ್ಲಿ ಯಶಸ್ಸು ಉಂಟಾಗ್ತದೆ. ಮಾಸ ಮಧ್ಯದಲ್ಲಿ ಶತ್ರುನಾಶ, ನೌಕರಿಯಲ್ಲಿ ಪ್ರಗತಿ, ನಿಂತು ಹೋದ ಕಾರ್ಯದಲ್ಲಿ ಯಶಸ್ಸಿ, ಜನಾನುಕೂಲತೆ, ಪ್ರವಾಸ, ತೀರ್ಥಯಾತ್ರೆ, ಕೌಟುಂಬಿಕ ವಿರಸ, ನಾನಾ ತರವಾದಂಥ ಕಷ್ಟ ಇವೆಲ್ಲ ಉಂಟಾಗ್ತದೆ. ಆಮೇಲೆ ಕಳ್ಳತನದ ಭೀತಿ, ಅನಾರೋಗ್ಯ, ಮಾನಹಾನಿ ಉಂಟಾಗ್ತಕ್ಕಂಥದ್ದಾಗ್ತದೆ. ಮಾಸಾಂತ್ಯದಲ್ಲಿ ಧಾರ್ಮಿಕ ವಿಚಾರದಲ್ಲಿ ಮನಸ್ಸನ್ನು ತೊಡಗಿಸ್ತಕ್ಕಂಥದ್ದು, ಸದ್ಭಾವನೆಯನ್ನು ಕೊಡ್ತಕ್ಕಂಥದ್ದು, ದೇವತಾ ಕಾರ್ಯಗಳಲ್ಲಿ ತೊಡಗ್ತಕ್ಕಂಥದ್ದು, ಆಮೇಲೆ ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಅರ್ಧ ಯಶಸ್ಸಾಗ್ತಕ್ಕಂಥದ್ದು, ಪೂರ್ಣ ಯಶಸ್ಸಾಗಲ್ಲ, ಅರ್ಧಕ್ಕರ್ಧ ಆಗಿ ನಿಂತೋಗ್ತದೆ. ಸ್ಥಳ ಬದಲಾವಣೆ ಆಗ್ತಕ್ಕಂಥದ್ದು, ಚಿಂತೆ, ವಿಪರೀತವಾದಂಥ ಓಡಾಟ ಉಂಟಾಗ್ತದೆ. ನಂತರ ದ್ರವ್ಯ ಲಾಭ, ಗೌರವ, ಜಯ, ಯಶಸ್ಸು, ಮಿತ್ರಲಾಭ ಮುಂತಾದಂಥ ಫಲ, ಅಂದರೆ ಮಿಶ್ರ ಫಲ, ಒಂದು ಕೆಟ್ಟದ್ದು ಒಳ್ಳೆಯದು ಎರಡೂ ಸಹ ಆಗ್ತಕ್ಕಂಥದ್ದಾಗ್ತದೆ ಮಾಸಾಂತ್ಯದಲ್ಲಿ. ಗೊತ್ತಾಯ್ತಾ? ಇಲ್ಲಿಗೆ ಮಕರ ರಾಶಿಯವರ ಈ ಜುಲೈ ತಿಂಗಳ ಮಾಸ ಭವಿಷ್ಯ ಮುಗಿದಿದೆ. ಮುಂದೆ ಕುಂಭರಾಶಿಯ ಒಂದು ಮಾಸ ಭವಿಷ್ಯವನ್ನು ನೋಡೋಣ. ಜುಲೈ 24ನೇ ಇಸ್ವಿ ಜುಲೈ ತಿಂಗಳ ಕುಂಭರಾಶಿಯವರ ಫಲ ಹೇಗಿದೆ ಮಾಸ ಭವಿಷ್ಯ. ಇವರಿಗೆ ಮಿಥುನದಲ್ಲಿರ್ತಕ್ಕಂಥ ರವಿ ಅಧಿಕವಾದಂಥ ಖರ್ಚನ್ನು, ಆಕಸ್ಮಿಕ ಖರ್ಚನ್ನು ಉಂಟು ಮಾಡ್ತಾನೆ. ಪ್ರಾಪಂಚಿಕ ಸೌಖ್ಯಕ್ಕೆ ವಿಘ್ನವನ್ನು ತಂದುಕೊಡ್ತಕ್ಕಂಥದ್ದು ಮಾಡ್ತಾನೆ. ಅದೇ ಕರ್ಕಾಟಕಕ್ಕೆ ಬಂದಂಥ ರವಿ ಶತ್ರುನಾಶ, ಕೆಲಸದಲ್ಲಿ ಯಶಸ್ಸು, ದ್ರವ್ಯ ಲಾಭ, ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿ, ಅನುಕೂಲ, ಮಾನ ಸನ್ಮಾನ, ಜನಾನುಕೂಲತೆ, ಸಮಾಜದಿಂದ ಗೌರವ ಎಲ್ಲವನ್ನು ತಂದುಕೊಡ್ತಾನೆ. ಕರ್ಕಾಟಕದಲ್ಲಿರ್ತಕ್ಕಂಥ ಬುಧ ಶತ್ರು ವೃದ್ಧಿ, ರೋಗಬಾಧೆ, ಅಶಕ್ತತ್ವ, ನಾನಾ ಥರವಾದಂಥ ಸಂಕಟ, ಚಿಂತೆ, ಮನೋವಿಕಾರ, ಧನಹಾನಿ ಇದನ್ನೆಲ್ಲ ಉಂಟು ಮಾಡ್ತಾನೆ. ಹಾಗೆ ಸಿಂಹದ ಬುಧ, ಸಿಂಹರಾಶಿಯಲ್ಲಿರ್ತಕ್ಕಂಥ ಬುಧ ಸ್ತ್ರೀಪುತ್ರರ ಸೌಖ್ಯ, ಆರೋಗ್ಯ, ಹರ್ಷದಾಯಕವಾದಂಥ
ವಾರ್ತೆ ಅಂತಂದರೆ ಶುಭ ವಾರ್ತೆಯನ್ನು ಕೇಳ್ತಕ್ಕಂಥದ್ದು, ದೂರ ಪ್ರವಾಸ, ವ್ಯವಹಾರದಲ್ಲಿ ಕುಶಲತೆಯನ್ನು ಕೊಡ್ತಾನೆ, ಲೇಖಕರಿಗೆ ಒಳ್ಳೆಯ ಪ್ರಗತಿಯನ್ನು ಕೊಡ್ತಾನೆ. ಹಾಗೆಯೇ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಶುಕ್ರ ಶತ್ರು ಪ್ರಾಬಲ್ಯವನ್ನು, ಅಧಿಕ ಖರ್ಚು, ವ್ರಣಯೋಗ ಅಂದರೆ ಎಲ್ಲೋ ಇರ್ತಕ್ಕಂಥ ಬಿದ್ದೋ ಎದ್ದು ಗಾಯಗಳನ್ನು ಮಾಡಿಕೊಳ್ತಕ್ಕಂಥದ್ದು ವ್ರಣಯೋಗವನ್ನು ಕೊಡ್ತಾನೆ, ರೋಗಬಾಧೆಯನ್ನು, ಸ್ತ್ರೀ ಚಿಂತೆ, ಪರಸ್ತ್ರೀ ಸಂಬಂಧ. ನೋಡಿ ಇವರಿಗೆ ಆಗಿದೆ ಕುಂಭರಾಶಿಯವರಿಗೆ ಪರಸ್ತ್ರೀಯ ಸಂಬಂಧ, ಕೌಟುಂಬಿಕ ವಿರಸ, ಕಳುವು ಮುಂತಾದವನ್ನು ಉಂಟು ಮಾಡ್ತಕ್ಕಂಥವನು ಆಗ್ತಾನೆ. ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥ ಶುಕ್ರ ಸುಂದರ ವಸ್ತುಗಳ ಪ್ರಾಪ್ತಿ, ವ್ಯಾಪಾರ ಉದ್ಯೋಗದಲ್ಲಿ ಲಾಭ, ಕೌಟುಂಬಿಕ ಸೌಖ್ಯ, ಉತ್ತಮ ಆರೋಗ್ಯ, ಒಂದು ಸಣ್ಣ ಪ್ರವಾಸ, ಜನಾನುಕೂಲತೆಯನ್ನು ಉಂಟು ಮಾಡ್ತಾರೆ. ಕುಂಭರಾಶಿಯವರಿಗೆ ಮಾಸಾದಿಯಲ್ಲಿ ದ್ರವ್ಯ ಚಿಂತೆ, ಮನಸ್ತಾಪ, ಕಲಹ, ಅನಾರೋಗ್ಯ, ಅವಿಶ್ರಾಂತಿ, ನೇತ್ರಬಾಧೆ, ಪ್ರಾಪಂಚಿಕ ವಿರಸ ಹಾಗೂ ಪರಾಕ್ರಮ ಕಾರ್ಯದಲ್ಲಿ ಯಶಸ್ಸು ಇವನ್ನೆಲ್ಲವನ್ನು ಕೊಡ್ತಾ ಇದ್ದರೆ, ದ್ರವ್ಯ ಲಾಭ, ಜಗಳದಲ್ಲಿ ಜಯ, ಸಾಮಾಜಿಕವಾದಂಥ ಯಶಸ್ಸು, ಉದ್ವಿಗ್ನತೆ, ಕಾರ್ಯಹಾನಿ, ಸ್ವಜನ ವಿರೋಧ ಉಂಟಾಗ್ತದೆ. ಇದೊಂದು ರೀತಿ ಮಿಶ್ರ ಫಲ. ಮಾಸ ಮಧ್ಯದಲ್ಲಿ ಆಕಸ್ಮಿಕವಾದಂಥ ಖರ್ಚು, ತಾಮಸ ಗುಣ, ಶತ್ರುನಾಶ, ನೌಕರಿಯಲ್ಲಿ ಪ್ರಗತಿ, ನಿಂತು ಹೋದ ಕಾರ್ಯದಲ್ಲಿ ಪ್ರಗತಿ, ಜನಾನುಕೂಲತೆ, ಪ್ರವಾಸ, ತೀರ್ಥಯಾತ್ರೆ, ನೌಕರಿಯಲ್ಲಿ ಬದಲಾವಣೆ, ಸ್ತ್ರೀಪೀಡೆ, ಸ್ವಜನ ಶತ್ರು ಉಂಟಾಗುವಂಥದ್ದಾಗ್ತದೆ. ಮಾಸಾಂತ್ಯದಲ್ಲಿ ತಿಂಗಳ ಕೊನೆಯಲ್ಲಿ ಅನೇಕ ಪ್ರಕಾರವಾದಂಥ ಸಂಕಟ, ದ್ರವ್ಯಹಾನಿ, ಸರ್ಕಾರ ಮತ್ತು ಸಮಾಜದಿಂದ ಪ್ರತಿಕೂಲ ಇದು ಸನ್ನಿವೇಶ ಅಂದರೆ ಅಭಿಪ್ರಾಯ, ಸ್ಥಳ ಬದಲಾವಣೆ ಆಗ್ತಕ್ಕಂಥದ್ದು, ಚಿಂತೆ, ಓಡಾಟ, ಮಾನ ಸನ್ಮಾನ, ಶ್ರೀಮಂತರ ಸ್ನೇಹ, ಉತ್ತಮವಾದಂಥ ಆರೋಗ್ಯ ಇವು ಉಂಟಾಗ್ತದೆ. ಒಂದು ರೀತಿಯಲ್ಲಿ ಮಿಶ್ರ ಫಲ ಕುಂಭರಾಶಿಯವರಿಗೆ. ಸೊ ಇದಿಷ್ಟು 24ನೇ ಇಸ್ವಿ ಜುಲೈ ತಿಂಗಳ ಕುಂಭರಾಶಿಯ ಒಂದು ಫಲ. ಮುಂದಿನದು 24ನೇ ಇಸ್ವಿ ಜುಲೈ ತಿಂಗಳ ಮೀನರಾಶಿಯವರ ಫಲ. ಮೀನರಾಶಿಯವರಿಗೆ ಯಾವ ಥರ ಇದೆ ಈ ಮಾಸ ಭವಿಷ್ಯ ನೋಡೋಣ. ಮಿಥುನದಲ್ಲಿರ್ತಕ್ಕಂಥ ರವಿ ಇವರಿಗೆ ಉದ್ವಿಗ್ನತೆಯನ್ನು, ಗುಪ್ತಶತ್ರುಗಳ ವೃದ್ಧಿಯನ್ನು, ಕೆಲಸದಲ್ಲಿ ಹಾನಿಯನ್ನು, ರೋಗ ವೃದ್ಧಿಯನ್ನು, ಅನಾವಶ್ಯಕವಾದಂಥ ಖರ್ಚನ್ನು, ಕಷ್ಟಕರವಾದಂಥ ಸಂಗತಿಗಳನ್ನು, ಸ್ವಜನ ವಿರೋಧವನ್ನು ಉಂಟು ಮಾಡುವಂಥವನಾಗ್ತಾನೆ. ಅದೇ ಕರ್ಕಾಟಕಕ್ಕೆ ಬಂದಂತಹ ರವಿಯೇ ತೀಕ್ಷ್ಣ ಬುದ್ಧಿಯನ್ನು, ತಮೋಗುಣವನ್ನು, ಧನಹಾನಿಯನ್ನು, ಪ್ರಾಪಂಚಿಕ ಸೌಖ್ಯಕ್ಕೆ ವಿಘ್ನವನ್ನು ಉಂಟು ಮಾಡ್ತಾನೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಬುಧ ಪಂಡಿತರ ಆಗ ಗುಣವಂತರ ಪರಿಚಯವನ್ನು ಮಾಡಿಸ್ತಾನೆ. ನಿಮಗೆ ಬುದ್ಧಿವಂತರ ಒಂದು ಪರಿಚಯವನ್ನು, ಪಂಡಿತರು ಹಾಗೂ ಗುಣವಂತರ ಪರಿಚಯವನ್ನು ಮಾಡ್ತಾನೆ. ನೌಕರಿಯಲ್ಲಿ ಲಾಭವನ್ನು, ಲೇಖಕರಿಗೆ ಯಶಸ್ಸನ್ನು, ಮಾನ ಸನ್ಮಾನ, ಅಧಿಕಾರ ಪ್ರಾಪ್ತಿ, ಸಂತಾನ ಹಾಗೂ ಕುಟುಂಬ ಸೌಖ್ಯವನ್ನು ಕೊಡ್ತಕ್ಕಂಥವನಾಗ್ತಾನೆ. ಸಿಂಹರಾಶಿಯಲ್ಲಿರ್ತಕ್ಕಂಥ ಬುಧ ಶತ್ರುವೃದ್ಧಿ, ರೋಗಬಾಧೆ, ಶಾರೀರಿಕ ಪೀಡೆ, ಅಶಕ್ತತೆ, ನಾನಾ ಸಂಕಟಗಳಿಂದ ಜರ್ಜರಿತವಾಗ್ತಕ್ಕಂಥದ್ದು, ಚಿಂತೆ, ಮನೋವಿಕಾರವನ್ನು ಉಂಟು ಮಾಡ್ತಕ್ಕಂಥವನಾಗ್ತಾನೆ. ಹಾಗೆಯೇ ಕರ್ಕಾಟಕಕ್ಕೆ ಬಂದಂಥ ಶುಕ್ರ ಪುತ್ರ ಸೌಖ್ಯವನ್ನು, ದ್ರವ್ಯ ಸಂಚಯವನ್ನು, ವಿದ್ಯೆಯಲ್ಲಿ ಯಶಸ್ಸನ್ನು, ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ವಾಹನಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ಹೊಲ ಮನೆ ಖರೀದಿ ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ಕೊಡ್ತಾನೆ. ಸಿಂಹಕ್ಕೆ ಬಂದಂಥ ಶುಕ್ರ ಶತ್ರುಪಾಬರಲ್ಯ, ಅತಿಶಯವಾದಂಥ ಖರ್ಚು, ವ್ರಣಯೋಗ ಗಾಯಗಳಾಗ್ತಕ್ಕಂಥದ್ದು, ರೋಗಬಾಧೆ, ಪರಸ್ತ್ರೀ ಸಂಬಂಧ, ಕೌಟುಂಬಿಕ ವಿರಸವನ್ನು ಉಂಟು ಮಾಡ್ತಾನೆ. ಮಾಸಾದಿಯಲ್ಲಿ ಇವರಿಗೆ ಅಸ್ಥಿರತೆ, ಚಂಚಲತೆ, ಉಷ್ಣವಿಕಾರ, ದ್ರವ್ಯ ಚಿಂತೆ, ಮನಸ್ತಾಪ, ಕಲಹ, ಅವಿಶ್ರಾಂತಿ, ಪರಾಕ್ರಮ ಕೆಲಸದಲ್ಲಿ ಯಶಸ್ಸು, ದ್ರವ್ಯ ಲಾಭ, ಸಣ್ಣ ಒಂದು ಪ್ರವಾಸ, ಶತ್ರುನಾಶ, ಜಗಳದಲ್ಲಿ ಜಯ ಉಂಟಾಗ್ತಕ್ಕಂಥದ್ದು ಆಗ್ತದೆ. ಮಾಸ ಮಧ್ಯದಲ್ಲಿ ಉದ್ವಿಗ್ನತೆ, ಗುಪ್ತಶತ್ರು ವೃದ್ಧಿ, ಕೆಲಸದಲ್ಲಿ ಹಾನಿ, ಸ್ವಜನ ವಿರೋಧ ಹಾಗೂ ಶತ್ರುನಾಶ, ಉದ್ಯೋಗದಲ್ಲಿ ಪ್ರಗತಿ ಆಗ್ತಕ್ಕಂಥದ್ದು, ಹಾಗೆ ಶತ್ರುಗಳು ಮಿತ್ರರಾಗುವಂಥದ್ದು ಇವೆಲ್ಲವೂ ಆಗ್ತಕ್ಕಂಥದ್ದು. ಮಾಸಾಂತ್ಯದಲ್ಲಿ ಶತ್ರುನಾಶ, ಉದ್ಯೋಗದಲ್ಲಿ ಪ್ರಗತಿ, ಶತ್ರುಗಳ ಮಿತ್ರರಾಗುವಿಕೆ, ಜನಾನುಕೂಲತೆ ಮುಂತಾದಂಥ ಮಿಶ್ರ ಫಲಗಳು ಉಂಟಾಗ್ತದೆ. ಸೊ ಇಲ್ಲಿಗೆ ಜುಲೈ 24ರ ಮೀನರಾಶಿಯವರ ಒಂದು ಮಾಸ ಭವಿಷ್ಯ ಮುಕ್ತಾಯವಾಗಿದೆ. ಪ್ರಿಯ ವೀಕ್ಷಕರೇ, ಈ ಮಾಸ ಭವಿಷ್ಯದ ಫಲಗಳು
ತಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ತಮ್ಮ ಸಮಸ್ಯೆಗಳಿದ್ದರೆ, ತಮ್ಮದೇನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಫೋನ್ ಮೂಲಕ ಸಂಪರ್ಕ ಮಾಡಬಹುದು ಅಂತ ಹೇಳಿ ಇಲ್ಲಿಗೆ ಮಾಸ ಭವಿಷ್ಯದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.